चार चरणों जब शांत गण महिमा नामारूपं क्रियाकलापं विराट दिव्य गुरुगुहेश्वर लिंग शरणागते गुरुगुहेश्वर गुरुगुहेश्वर गुरुलिंग जंगमा दायतवनरियन के सुलभ उपाय तो बाह्य स्थल के पुरोहाई कायवर पवन मानिड राय पूर्वाचार्य संगन बसवा शरणागते संगन बसवा गुरु संगन बसवा ಪೈಗೆ ಪರಿಸರಿಯ ಬಗ್ಗೆ ಮರಳಿದ ಕಾಲದಲ್ಲಿ ಬಾರಾರನ ಅಗತ್ಯದ ಬಂದ ಶರಣರಿಗೆ ಶರಣೋ ಶರಣ ನಾಟಕವನ್ನು ಬ್ರಹ್ಮಾಂಡರೇ ಕೋಟಿ ನಟರಾಜಿ ಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆಯಿಂದ ಕಡೆಯಿಂದ ಮೊದಲಿಲ್ಲ ನೋಟಕರು ಮಾಟಕರೇ ಮುಕುಂದಿಮ್ಮ ಶ್ರೀ ಗುರುವೇ ಸತ್ಕ್ರಿಯ ಆಗರವೇ ಸಿದ್ಧಾನ ಸಾಗರವೇ ಎಲ್ಲ ಮತಿಗೆ ಮಂಗಲವಿತ್ತು ರಾಗದಿಂದೇದು ಕೃಪೆಯಾಗ ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ವಿಶ್ವ ಮಾನವತಾವಾದಿ ವಿಶ್ವಗುರು ಬಸವೇಶ್ವರರನ್ನ ಕಾರಣಿಕ ಯುಗ ಪುರುಷ ಆರಾಧ್ಯ ಗುರುವರ್ಯ ಕಲ್ಲು ಗಂಟೆ ಕಂಬಗಳೇ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರುಗಳನ್ನು ಸೃಷ್ಟಿ ಮಾಡಿ ನೀಡಿರುವಂತ ಅಪ್ಪ ಹಾನಗಲ್ಲ ಗುರುಕುಮಾರ ಮಹಾಶಿವ ಯೋಗಿಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತ ಎಲ್ಲ ಆರಾಧ್ಯ ಗುರುವರಿಯರಾಗಿರುವಂತ ಬೇಲೂರು ಸಂಸ್ಥಾನದ ಎಲ್ಲ ಗುರು ಪರಂಪರೆಗೆ ಕೋಲ್ಹಾರದ ಗುರು ಪರಂಪರೆಗೆ ಹಳೆಮನೆದು ಶ್ರೀ ಹಾಲಸ್ವಾಮಿ ಬೃಹನ್ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವಂತ ವರದಾನೇಶ್ವರಿ ಶ್ರೀ ಗುಂಡಾಪುರದ ದಾನಮ್ಮ ತಾಯಿಯ ಪುರಾಣ ಪ್ರವಚನ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳ ಕಾರಣೀಕರ್ತ ಪರಮ ಪೂಜ್ಯರು ಸರಳ ಮಾತೃ ಹೃದಯಗಳು ಏನೂ ಇಲ್ಲದೆ ಇರುವಂತ ಮಠವನ್ನ ಜೀರ್ಣೋದ್ಧಾರದ ನಡೆಗೆ ತಮ್ಮ ಮಠವನ್ನ ಕರೆದುಕೊಂಡು ಹೋಗುತ್ತಿರುವಂತ ಮಠದಿಂದ ಘಟ ಬೆಳಗುವುದಕ್ಕಿಂತ ಘಟದಿಂದ ಮಠವಾಗಬೇಕು ಎನ್ನುವ ಹಾಗೆ
ಮಠವನ್ನು ಅಭಿವೃದ್ಧಿಪಡಿಸಿ ಜನರ ಮನಸ್ಸನ್ನ ಕಟ್ಟುತ್ತಿರುವಂತ ಪರಮ ಪೂಜ್ಯ ಹಾಲಸ್ವಾಮಿಗಳಲ್ಲಿ ಶರಣುಗಳನ್ನು ಹೇಳ್ತಾ, ಎರಡನೇ ದಿನದ ಈ ಗುಡ್ಡಹಬ್ಬದ ದಾನಮ್ಮ ತಾಯಿಯ ಪುರಾಣ ಪ್ರವಚನ ಸಮಾರಂಭದ ನಮ್ಮೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಸಂಗೀತವನ್ನು ನೀಡುತ್ತಿರುವಂತ ನಾಡಿನ ಖ್ಯಾತ ಕಲಾವಿದರಲ್ಲಿ ಒಬ್ಬರಾಗಿರುವಂತ ಸಿದ್ದಸ್ವಾಮಿ ಬಳಸಾಪುರವರಲ್ಲಿ ಶರಣುಗಳನ್ನು ಹೇಳ್ತಾ, ಅದರಂತೆ ತಬಲಾ ಸೇವೆಯನ್ನು ಒದಗಿಸುತ್ತಿರುವಂತ ನಾಡಿನ ಹೆಸರಾಂತ ತಬಲಾ ವಾದಕರಾಗಿರುವಂತ ಬಂಡೆಯ್ಯ ಸ್ವಾಮಿ ಅವರಲ್ಲಿ ಶರಣುಗಳನ್ನು ಹೇಳ್ತಾ, ಪ್ರತಿನಿತ್ಯವೂ ಕೂಡ ಉತ್ಸಾಹದಿಂದ ಆಗಮಿಸುತ್ತಿರುವಂತ ಎಲ್ಲ ಪ್ರಥಮ ಶರಣ ತಂದೆ ತಾಯಿಗಳೇ ಮತ್ತು ಮಕ್ಕಳಿಗೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ನಿನ್ನೆ ದಿನ ಪ್ರಾರಂಭದಲ್ಲಿ ಗುಡ್ಡಾಪುರ ದಾನಮ್ಮ ತಾಯಿಯ ಪುರಾಣದಲ್ಲಿ ಈ ಪುರಾಣವನ್ನ ಬರೆದಿರುವಂತ ಕವಿಗಳು ತಮ್ಮ ಎರಡೂ ಕಣ್ಣುಗಳನ್ನ ಕಳೆದುಕೊಂಡಿರುವಂತ ಪುಟ್ಟರಾಜ ಕವಿ ಗವಾಯಿಗಳವರೆಗೂ ಸಂಗೀತವನ್ನ ನೀಡುವುದರ ಮುಖೇನವಾಗಿ ನಾಡಿಗೆ ಹಲವು ಗ್ರಂಥಗಳನ್ನ ಸಮರ್ಪಣೆ ಮಾಡಿದರು. ಸರಿಸುಮಾರು 85 ಗ್ರಂಥಕ್ಕಿಂತ ಹೆಚ್ಚಾಗಿ ಪುರಾಣಗಳನ್ನು ಬರೆದಿರುವಂತ ಪುಟ್ಟರಾಜಜ್ಜವರು ಆ 85 ಗ್ರಂಥದೊಳಗ ಪುರಾಣದೊಳಗ ಈ ಗುಡ್ಡಾಪುರದ ವರದಾನೇಶ್ವರಿ ಪುರಾಣವೂ ಕೂಡ ಒಂದಾಗಿದೆ. ಕಣ್ಣಿಲ್ಲದೆ ಇರುವಂತ ವ್ಯಕ್ತಿ ಪುರಾಣವನ್ನ ಬರೀತಾರಂದ್ರ ಎಷ್ಟೋ ಜನಕ್ಕೆ ಕಣ್ಣುಗಳಿಲ್ಲ, ಕೈಗಳಿಲ್ಲ, ಕಾಲುಗಳಿಲ್ಲ. ಎಷ್ಟೋ ಜನ ಬೆಟ್ರ ಮೇಲೆ ಜೀವನವನ್ನ ಸಾಗಿಸಾಕತ್ತಾರ. ಎಷ್ಟೋ ಜನಕ್ಕ ಉಣ್ಣೋದಕ್ಕ ಊಟಿಲ್ಲ, ದುಡಿಯೋದಕ್ಕ ಕೈ ಒಳಗೆ ಕೆಲಸಗಳಿಲ್ಲ. ಎಷ್ಟೋ ಜನಕ್ಕ ನಡೆಯೋದಕ್ಕ ಕಾಲುಗಳೇ ಕೊಟ್ಟಿಲ್ಲ, ಎಷ್ಟೋ ಜನಕ್ಕ ಕೇಳೋದಕ್ಕ ಕಿವಿಗಳೇ ಕೊಟ್ಟಿಲ್ಲ, ಎಷ್ಟೋ ಜನ ನೋಡೋದಕ್ಕ ಕಣ್ಣುಗಳೇ ಇಲ್ಲ. ಆದ್ರೂ ಕೂಡ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೊರಡುವಂತ ಮನುಷ್ಯನಿಗೆ ಏನೂ ಅಸಾಧ್ಯ ಅಲ್ಲ ಅನ್ನೋದಕ್ಕ ಪುಟ್ಟರಾಜ ಅಜ್ಜವರೇ ಒಂದು ದೊಡ್ಡ ಉದಾಹರಣೆ. ಅಂತ ಪುಟ್ಟರಾಜ ಅಜ್ಜನವರ ಬರೆದಿರುವಂತ ಈ ಪುರಾಣವನ್ನ ಎರಡನೇ ದಿನ ನಾವು ನೋಡುವುದಕ್ಕಿಂತ ಪೂರ್ವದೊಳಗ ಪ್ರತಿನಿತ್ಯದ ಒಂದು ಪದ್ಧತಿ, ಎಲ್ಲ ಪುರಾಣಗಳ ಪ್ರವಚನಗಳ ಆರಂಭ ಆಗುವುದಕ್ಕಿಂತ ಪೂರ್ವದೊಳಗ ಗುರುವಿನ ಧ್ಯಾನವನ್ನ ಮಾಡಿ, ಗುರುವಿನ ಸ್ಮರಣೆಯನ್ನ ಮಾಡಿ, ಗುರುವಿನ ಭಜನೆಯನ್ನ ಮಾಡಿ, ಗುರುವಿನ ಪ್ರಾರ್ಥನೆಯನ್ನ ಮಾಡುವುದರ ಮುಖೇನವಾಗಿ ಎಲ್ಲ ಪುರಾಣಗಳ ಆರಂಭ ಆಗ್ತವೆ, ಪ್ರವಚನಗಳ ಆರಂಭ ಆಗ್ತವೆ. ನಿಮಗೆ ಬಹಳ ಈಸಿಯಾಗ ತಿಳಿಯುವಂತ ಪ್ರಾರ್ಥನಾ ಗೀತೆ ಅಮೃತ ಪರಮಾಮೃತ ಕೇಳಿರೇನ್ರಿ? ಬಹಳ ಜನ ಕೇಳಿರ್ತೀರಿ, ನೋಡಿರ್ತೀರಿ, ಹಾಡಿರ್ತೀರಿ. ಬಹಳ ಸರಳವಾಗಿರುವಂತ ಗೀತೆ. ಆ ಗೀತೆಯೊಂದಿಗೆ, ಆ ಪ್ರಾರ್ಥನೆಯೊಂದಿಗೆ ಇವತ್ತಿನ ಪುರಾಣಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗೋಣ. शिव सांबदे नमः पार्वतेश्वर महादेव धनांबिके देवी माता की। अमृता परमामृता दानां दया चरितामृता, अमृता परमामृता दानां दया चरितामृता, अमृता परमामृता दानां दया चरितामृता, अमृता परमामृता दानं दया चरितामृता, अंतरंगद अमृता अंतरनुभवदमृता, अंतरंगद अमृता अंतरनुभवदमृता, अमृता परमामृता दानां दया चरितामृता, अमृता परमामृता दानं दया चरितामृता, नीति प्रीति भाव भक्ति सुरिसुवा करुणामृता, नीति प्रीति भाव भक्ति सुरिसुवा करुणामृता, न्याय निष्ठे सौम्य कायक कलिसुवा जीवामृता, अमृता परमामृता दानां दया चरिता
ಪರಮಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನ ಅಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದ ಅಮೃತ ಮನದ ಮೈಲಿಗೆ ತುಳಿಯುವಂತಹ ಮಂಗಲದ ಮಹದಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ವೈರಾಗ್ಯದ ಶರಣರ ಚರಿತಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಶ್ರೇಷ್ಠ ಕಾಯಕ ದಾಸೋಹ ಅನುಭವ ಶರಣಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ಅಮೃತ ಪರಮಾಮೃತ ದಾನಾಂಬೆಯ ಚರಿತಾಮೃತ ದಾನಾಂಬೆಯ ಚರಿತಾಮೃತ ದಾನಾಂಬೆಯ ಚರಿತಾಮೃತ ಶಿವ ಸಾಂಬಜಯ ನಮಃ ಪಾರ್ವತೀಶ್ವರರ ಮಹಾದೇವ ದಾನಾಂಬಿಕೆ ದೇವಿ ಮಾತಾಗೆ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಒಡ್ಡ ನಿಮಿಷ ಶಿವನಾಮ ಭಜನೆಯನ್ನು ಮಾಡೋಣ್ರಿ. ಎಲ್ಲಾರು ಜೋರ್ ಅನ್ಬೇಕು ನೋಡ್ರಿ. ಯಾಕೆ ನಿನಗೆ ಖುಷಿ ಆಗ್ತದ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಅನ್ರಿ ಜೋರ್ ಅನ್ರಿ. ಅದ್ರಾಗ ಗ್ರಹಣ ಐತಿ ಇವತ್ತು 60 ಜೋರ್ ಅನ್ರಿ. ಸಾಂಬ ಸದಾ ಶಿವ 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 ಶಿವನೇ ಬಸವ ಬಸವ ಶಿವನೇ 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 ಸಾಂಬ ಸದಾ ಶಿವ 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 ಸಾಂಬ ಸದಾ ಶಿವ
ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮಾರಾಣಿ ಅನ್ನುವಂತ ಒಂದು ಸಣ್ಣ ಗ್ರಾಮ. 12ನೇ ಶತಮಾನದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ಗಡಿಭಾಗದೊಳಗ ಬರುವಂತ ಈ ಉಮಾರಾಣಿ ಅನ್ನುವಂತ ಒಂದು ಪುಟ್ಟ ಗ್ರಾಮ, ಸಣ್ಣ ಗ್ರಾಮ, ಹಲವು ಭಾಷೆಯ ನಡುವೆಯೂ ಕೂಡ ಅತಿ ಹೆಚ್ಚು ಕನ್ನಡಿಗರಿಂದ ಕೂಡಿರುವಂತ ಈ ಪಟ್ಟಣ, ಈ ಗ್ರಾಮ ಒಂದು ನೋಡುವುದಕ್ಕೆ ಬಹಳ ಪುಟ್ಟ ಸಣ್ಣ ಗ್ರಾಮ. ಅದು ಆ ಉಮಾರಾಣಿ ಗ್ರಾಮದೊಳಗ, ಆ ಹಳ್ಳಿ ಒಳಗ ಶರಣರು ಸಂತರು ಆಗಿನ ಕಾಲದೊಳಗ 12ನೇ ಶತಮಾನಕ್ಕ ಕಲ್ಯಾಣದ ಬಸವಣ್ಣನ ಪ್ರವಾಹ ಬಹಳಷ್ಟು ದೊಡ್ಡದಾಗಿತ್ತು. ಎಲ್ಲ ಹಾದಿಗಳು ಎಲ್ಲಿಗೆ ಅಂದ್ರ ಕಲ್ಯಾಣದೆಡೆಗೆ ಅನ್ನುವಂತ ಒಂದು ವೇದ ವಾಕ್ಯ, ವೇದ ಘೋಷ ಮೊಳಗ್ತಾ ಇತ್ತು. ಎಲ್ಲ ಹಾದಿಗಳು ಕಲ್ಯಾಣ, ಬಸವ ಕಲ್ಯಾಣದ ಕಡೆ ಹೋಗುವಂತ ಸಂದರ್ಭದೊಳಗ ಒಂದಿಷ್ಟು ಪ್ರಭಾವಕ್ಕೆ ಒಳಗಾಗಿರುವಂತ ಆ ಗ್ರಾಮದೊಳಗ ಒಬ್ಬ ದಂಪತಿಗಳು, ಸಿರಸಮ್ಮ ಅನ್ನುವಂತ ತಾಯಿ, ಅನಂತರಾಯ ಅನ್ನುವಂತ ತಂದೆ. ಆ ಇಬ್ಬರ ಶಿವಭಕ್ತಿ ಎಷ್ಟು ದೊಡ್ಡದಿತ್ತು ಅಂದ್ರ ಯಾವಾಗ್ಲೂ ಕೂಡ ಶಿವನಾಮ ಸ್ಮರಣೆ, ಶಿವಭಜನೆ, ವೀರ ಮಹೇಶ್ವರರನ್ನ ನೆಲೆಸೋದು, ವೀರ ಭಜನೆಯನ್ನ ಮಾಡೋದು, ಯಾವಾಗ್ಲೂ ಕೂಡ ಸೋಮಲಿಂಗಕ್ಕೆ ನಡೆದುಕೊಳ್ಳೋದು, ವೀರಭದ್ರಗ ತಮ್ಮ ದಿನನಿತ್ಯದ ಅರ್ಚನೆಯನ್ನ ಸಲ್ಲಿಸೋದು, ಯಾವಾಗ್ಲೂ ಕೂಡ ಶಿವಭಕ್ತಿ ಒಳಗಿರುವಂತ ಆ ಕುಟುಂಬಕ್ಕ ನಾವೆಲ್ಲ ಅನ್ನಕತ್ತಿರ್ತೇವೆ ನೋಡ್ರಿ. ಭಗವಂತನಿಗೆ ಬಹಳ ಅರ್ಪಣ ಆಗುವಂತ ನಾವುಗಳು, ಯಾವಾಗ್ಲೂ ಕೂಡ ಶಿವನಾಮ ಸ್ಮರಣೆ ಒಳಗಿರುವಂತ ನಾವುಗಳು. ಏನ್ರಿ, ದೇವರಿಗೆ ನಾವು ಇಷ್ಟನ್ನ ನಡ್ಕೊಳ್ತೀವಿ, ದೇವರಿಗೆ ಬೇಡಿದ್ದನ್ನು ಕೊಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಅರ್ಪಣ ಆಗುವವರೆಗೂ ಕೂಡ ನಾವು ಒಂದ್ ಹನಿಯೂ ಕೂಡ ನೀರನ್ನ ಬಾಯಿ ಒಳಗೆ ಸೇವನೆ ಮಾಡೋದಿಲ್ಲ. ಆದ್ರೂ ಕೂಡ ನಮಗೆ ದೇವರು ಏನೂ ಕೊಡೋಲಾಗ್ಯಾನ ನೋಡ್ರಿ ಅನ್ನಕತ್ತಿರ್ತೀವಿ ನಾವು. ದೇವರಿಗೆ ಬೇಡಿದ್ದನ್ನ ನಾವು ಕೊಡುವಂತ ಸಂದರ್ಭದೊಳಗ ದೇವರು ನಮಗೇನು ಕೊಡೋಲಾಗ್ಯಾನನ್ರಿ ಅನ್ನುವಂತ ಒಂದು ಭಾವ ನಮ್ಮೊಳಗಿರ್ತದ ನೋಡ್ರಿ. ಬಹಳ ಜನ ಅನ್ನಕತ್ತಿರ್ತೀವಿ ನೋಡ್ರಿ, ಎಟ್ರಿ ದೇವ್ರಿಗೆ ಏನೆಲ್ಲ ನಡ್ಕೊಳ್ತೀನಿ ನಾನು, ದೇವರು ನಮಗಿಷ್ಟ ಕಷ್ಟಗಳನ್ನು ಕೊಡಬಾರ್ದಿತ್ತು ಅಂತ ನಾವು ಅನ್ನಕತ್ತಿರ್ತೀವಿ ನೋಡ್ರಿ. ಆದ್ರೆ ದೇವರ ಕೃಪಾ ಬೇಗ ಸಿಗದೇ ಇದ್ರೂ ಕೂಡ ಲೇಟ್ ಆಗಿ ಸಿಕ್ಕರು ಲೇಟೆಸ್ಟ್ ಆಗಿ ಸಿಗುತ್ತ, ಲೇಟ್ ಆಗಿ ಸಿಕ್ಕರು ಕೂಡ, ತಡವಾಗಿ ಸಿಕ್ಕರು ಕೂಡ ಅದ್ಭುತ ಪ್ರಬುದ್ಧವಾಗಿ ಸಿಗುತ್ತದ ನೋಡ್ರಿ. ಯಾವಾಗ ಆ ದಂಪತಿಗಳು ಸಿರಸಮ್ಮ ಮತ್ತು ಅನಂತರಾಯ ಆ ದಂಪತಿಗಳು ಜಂಗಮರಿಗೆ ಸೇವಾ ಮಾಡೋದು, ಯಾರ ಮನೆ ಎದುರುಗಡೆ ಬಂದ್ರು ಅಂದ್ರ ಜಂಗಮರಿಗೆ ದಾಸೋಹವನ್ನು ಮಾಡದೆ ತಮ್ಮ ದಿನನಿತ್ಯದ ಕೆಲಸಗಳನ್ನ ಆರಂಭ ಮಾಡ್ತಿದ್ದಿಲ್ಲ ಅಂತ ದಂಪತಿಗಳಿಗೆ ಒಂದ ನೋವು ನೋಡ್ರಿ. ಏನು ನೋವು? ವಯಸ್ಸಾಕುವಂತ ಬಂತು, ನಮಗ ಮಕ್ಕಳೇ ಇಲ್ಲ ಅನ್ನುವಂತ ಒಂದು ಕೊರಗು ನೋಡ್ರಿ. ಹುಟ್ಟಿರುವಂತ ಜೀವಿ, ನಾ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಒಂದು ಚಲೋ ಮನೆಯನ್ನ ಕಟ್ಟಿಕೊಳ್ಳಬೇಕು, ಒಂದು ಚಲೋ ಬದುಕನ್ನ ಕಟ್ಟಿಕೊಳ್ಳಬೇಕು, ಆ ಮನೆ ಬದುಕು ಕಟ್ಟಿಕೊಂಡ ಮೇಲೆ ಮದುವೆ ಆಗಬೇಕು ಅನ್ನುವಂತ ಒಂದು ಆಸೆ. ಮದುವೆ ಆಯ್ತು ಅಂದ್ರ ಮಕ್ಕಳು ಆಗ್ಲಿಲ್ಲ ಅನ್ನುವಂತ ಒಂದು ಕೊರಗಿರ್ತದ ನೋಡ್ರಿ. ಮಕ್ಕಳಾಯ್ತು ಅಂದ್ರ ಅಲ್ಲೊಂದು ತೃಪ್ತಿ ಹೊಂದಿದಂಗ,
ಮಕ್ಕಳಾದ್ವ ಅಂದ್ರ ಅವಕ್ಕ ಚಲೋ ಓದಿಸ್ಬೇಕು ಅನ್ನುವಂತ ಒಂದು ತೃಪ್ತಿ, ಮುಂದ ಮದುವೆ ಮಾಡಿಕೊಡ್ಬೇಕು. ಹಿಂಗ ಈ ಕಾಲಚಕ್ರದೊಳಗ ಬಹುಚಕ್ರದೊಳಗ ಮನುಷ್ಯ ಇರುವಂತ ಸಂದರ್ಭದೊಳಗ ಆ ದಂಪತಿಗಳಿಗೆ ಒಂದು ಚಿಂತೆ, ನಾ ದೇವರಿಗೆ ಇಷ್ಟೆಲ್ಲ ನಡೆದುಕೊಳ್ತೀನಿ, ಬಂದಂತ ಜಂಗಮರಿಗೆ ದಾಸೋಹ ಸೇವೆಯನ್ನ ಮಾಡ್ತೀನಿ, ಆದ್ರ ಮಕ್ಕಳೇ ಕೊಡ್ಲಿಲ್ಲಲ್ಲ ಭಗವಂತ, ಮಕ್ಕಳ ಭಾಗ್ಯವನ್ನ ಕೊಡ್ಲಿಲ್ಲಲ್ಲ ದೇವರು ಅಂತ ಒಂದು ದುಃಖದೊಳಗಿರುವಂತ ಆ ದಂಪತಿಗಳಿಗೆ ಕನಸಿನೊಳಗ ಒಂದು ವಾಕ್ಯ ಮೊಳಗ್ತದ. ತಾಯಿ ಸಿರಸಮ್ಮ ಮಲಗಿರ್ತಾಳ, ತಂದೆ ಅನಂತರಾಯನು ಕೂಡ ಮಲಗಿರ್ತಾನ. ಮಲಗಿರುವಂತ ಸಂದರ್ಭದೊಳಗ ಆ ತಾಯಿಗೆ ಕನಸಿನೊಳಗ ಒಂದು ಸ್ವಪ್ನ ಬೀಳ್ತದ. ಆ ಸ್ವಪ್ನದೊಳಗ ವೀರ ಸೋಮೇಶ್ವರ ಲಿಂಗ ಬಂದಿರುವಂತ ಸಂದರ್ಭದೊಳಗ ಆ ದೇವರ ಕೃಪೆ ಆಗ್ತದ. ಒಬ್ಬ ಮನುಷ್ಯನಿಗೆ ನೋಡ್ರಿ, ಒಂದು ದಿನಕ್ಕೂ 300 ಕನಸುಗಳು ಬೀಳ್ತಾವಂತ. ಇದು ನಾ ಹೇಳಕತ್ತಿದ್ದಲ್ಲ, ವಿಜ್ಞಾನ ಹೇಳ್ತದ ಇದನ್ನು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 300 ಕನಸುಗಳು ಬೀಳ್ತಾವಂತ. ಅಪ್ಪವ್ರ ನಮಗೇನು ಬಿದ್ದಿದ್ದ ನೋಡಿಲ್ಲಲ್ರಿ ಅಂತಿರ್ರಿ. ಎಲ್ಲಿ ಬೀಳ್ತಾವ್ರಿ 300 ಕನಸುಗಳು? 1 2 ಬಾಳ ಅಂದ್ರ ಒಂದು 4 ಕನಸುಗಳನ್ನ ಕಂಡಿವಿ, ಅಟ್ಟದೊಂದ್ಲೆ ಎಚ್ಚರ ಆಗಿಬಿಡ್ತದೆ. ಎಲ್ಲಿ 300 ಕನಸುಗಳು ಅಂತೀವಿ ನಾವು, ಹೌದಲ್ರಿ? ಒಬ್ಬ ಮನುಷ್ಯನಿಗೆ 300 ಕನಸುಗಳಂತ ನೋಡ್ರಿ. ನಮಗ ನಿಮಗ ಬೀಳುವಂತ ಕನಸುಗಳು ಬೇರೆ, ಆ ಶಿವ ಸ್ವರೂಪಿಯಾಗಿರುವಂತ ದೇವರಿಗೆ ಬೀಳುವಂತ, ಆ ದಾನೇಶ್ವರಿಗೆ ಬೀಳುವಂತ, ಸಿರಸಮ್ಮಗ ಬೀಳುವಂತ ಕನಸುಗಳೇ ಬೇರೆ. ಒಂದ್ ಕಡೆ ಹೇಳ್ತಾಳೆ ನೋಡ್ರಿ, ಅಕ್ಕ ಉಡತಡಿ ಒಳಗಿರುವಂತ ಮಹಾದೇವಿ, ಅಕ್ಕ ಮಹಾದೇವಿ. ನೀವೆಲ್ಲ ಕೇಳಿರಲ್ರಿ ಅಕ್ಕ ಮಹಾದೇವಿ ಹೆಸರು? ಉಡುತಡಿಯನ್ನ ಆ ಗ್ರಾಮದೊಳಗ ಮಲ್ಲಯ್ಯನ ಅಂಗಳಕ್ಕೆ ಹೋಗಿರುವಂತ ಸಂದರ್ಭದೊಳಗ, ಮಲ್ಲಿಕಾರ್ಜುನ ಅಂಗಳಕ್ಕೆ ಹೋಗಿರುವಂತ ಸಂದರ್ಭದೊಳಗ ತನ್ನ 4 ಗೆಳತಿಯರೊಂದಿಗೆ ಅಲ್ಲಿ ಹೋಗ್ತಾಳಂತ. ಹೋಗಿ ಆ ಸುಂದರ ಪರಿಸರದೊಳಗೆ ಕೆಳಗೆ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಎಲ್ಲ ಗೆಳತಿಯರು ಹೇಳಾಕತ್ತಿದ್ರು ಅಂತ, ಕಷ್ಟ ಸುಖ ಹೇಳಿಕೊಳ್ಳಾಕತ್ತಿದ್ರು ಅಂತ. ಏ ಅಕ್ಕ ಮಹಾದೇವಿ, ನೀ ಕೇಳಿ ಅನ್ನ, ನನ್ನ ಕನಸಿನೊಳಗ ಅದ್ಭುತವಾಗಿರುವಂತ ಸ್ವಪ್ನ ಏನಂತ ಕೇಳ್ತಿ? ಬಹಳ ಸುರಸುಂದರ ಒಬ್ಬ ಚಲುವ ಬಂದಿದ್ದ. ಆತ ಹೆಂಗಿದ್ದ ಅಂದ್ರ, ಆತನನ್ನ ಮದುವೆ ಆದ್ರ ಆತನನ್ನ ರೂಪ ನೋಡಿದ್ರ ನನಗ ಬಹಳ ಖುಷಿ ಆಗ್ತದ ಅಂತ ಗೆಳತಿಯರ ಹೇಳುವಂತ ಸಂದರ್ಭದೊಳಗ ಆ ಮಹಾದೇವಿ ಹೇಳಿದ್ಲಂತ, ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ. ಎಂತ ಕನಸರಿ ಅದು? ಮಹಾದೇವಿಗೆ ಬಿದ್ದಿರುವಂತ ಕನಸು. ಅಕ್ಕಿ ಅಡಕಿ ಓಲೆ ತೆಂಗಿನ ಕಾಯಿ ಕಂಡೆನವ್ವ. ನೋಡ್ರಿ, ಮಹಾದೇವಿ ಕನಸಿನೊಳಗ ಎಂತ ಸ್ವಪ್ನವನ್ನ ಕಂಡ್ಲು ಅಂತ ಹೇಳ್ತಾಳಂದ್ರ, ಇವು ಅಕ್ಕಿ ಅಡಕಿ ಓಲೆ ತೆಂಗಿನಕಾಯಿ ಎದಕ್ಕೆ ಬಳಸ್ತೀವಿ ನಾವು? ಒಂದು ಶುಭ ಸೂಚಕವಾಗಿ ಬಳಸ್ತೀವಲ್ಲ, ಒಂದು ಯೋಗ್ಯ ರೂಪದೊಳಗ ಅವುಗಳನ್ನು ಬಳಸ್ತೀವಲ್ಲ, ಅವುಗಳನ್ನ ಮಹಾದೇವಿ ಕನಸಿನೊಳಗ ಕಂಡ್ಲು ಅಂತ ಹೇಳ್ತಾಳ. ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ, ಕೇಳ್ರಿ. ಚಿಕ್ಕ ಚಿಕ್ಕ ಜಡೆಗಳ ಸರಬಲ್ಲ ಗೊರಬಲ, ಭಿಕ್ಷಕ್ಕೆ ಬೋದು ಕಡೆ ನವ, ಭಿಕ್ಷಕ್ಕೆ ಬಂದುದು ಕಂಡೆ ನವ. ಅಕ್ಕ ಕೇಳುವ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಕಂಡೆ ನವ, ಅಕ್ಕಿ ಅಡಕಿ ಓಲೆ ತೆಂಗಿನಕಾಯಿ ಕಂಡೆ ನವ. ಅಕ್ಕ ಕೇಳುವ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುರಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸರಪಲ್ಲ ಗೊರವನ, ಭಿಕ್ಷಕ್ಕೆ ಬಂದುದು ಕಂಡೆ ನವ, ಭಿಕ್ಷಕ್ಕೆ ಬಂದುದು ಕಂಡೆ ನವ. ಅಕ್ಕ ಕೇಳವ, ಅಕ್ಕ ಕೇಳವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಅಕ್ಕ ಕೇಳವ, ಅಕ್ಕ ಕೇಳ
ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೆನವಾ. ಚಿಕ್ಕ ಚಿಕ್ಕ ಜಡೆಗಳು ಯಾರಿಗಿರ್ತಾವ? ಸಣ್ಣ ಸಣ್ಣ ಮಕ್ಕಳಿಗೆ ಇರ್ತಾವ ನೋಡ್ರಿ. ಚಿಕ್ಕ ಜಡೆಗಳನ್ನ ಹಾಕೊಂಡಿರುವಂತ ಸುಲಿಪಲ್ಲ ಗೊರವನು, ಮುದ್ದಾದ ಸಣ್ಣ ಗಲ್ಲವನ್ನ ತೊಟ್ಟಿರುವಂತ ಮಗು ನನ್ನ ಮನೆ ಎದುರುಗಡೆ ಭಿಕ್ಷೆಗೆ ಬಂದದಿಂದ ಆ ಮಗುವನ್ನ ಏನಾದ್ರೂ ಜೋಳಿಗೆಗೆ ಏನಾದ್ರೂ ನೀಡಬೇಕು, ಜೋಳಿಗೆಗೆ ನೀಡಿ ಆ ಮಗುವಿನ ಕೈ ಹಿಡಿಬೇಕು, ಗಲ್ಲ ಹಿಂಗ ಹಿಂಡಬೇಕು, ಮುದ್ದಾಡಬೇಕು ಅಂತ ಹಿಂಗ ಗಲ್ಲ ಹಿಡಿದು ಹಿಂಗ ಕೈ ಹಿಡಿಯಕ್ ಹೋಗ್ತೀನಿ, ಎಚ್ಚರ ಆಗಿಬಿಡುತ್ತೆ ನೋಡು ಅಂತ ಹೇಳಿದ್ಲು ಮಹಾದೇವಿ. ನಮಗೂ ಆಗಾಗ ಬರ್ತಾವಲ್ರಿ, ಚಲೋ ಕನಸು ಬಿದ್ದಿರ್ತಾವ. ನಮಗ ಇಡೀ ರಾಷ್ಟ್ರಕ್ಕೂ ಪ್ರಧಾನಮಂತ್ರಿ ಆಗಿರ್ತೀವಿ ನಾವು, ಇಡೀ ಭಾರತಕ್ಕೂ ಪ್ರಧಾನಮಂತ್ರಿ ಆಗಿರ್ತೀವಿ ಅಂತ ನೋಡಿದ್ರು ಅದ ಹಾಸಿಗೆ ಇರ್ತಾವ. ಕಂತೆ ಕಂತೆ ಹಣದ ಮೇಲೆ ಮಕ್ಕೊಂಡಿರ್ತೀವಿ ಅಂತ ನೋಡಿದ್ರು ಅದ ಬೆಟ್ಟ ಇರ್ತದ. ನಮ್ಮ ಕನಸುಗಳು ಇವು ನೋಡ್ರಿ. ಆ ಶಿರಸಮ್ಮ ಮಲಗಿರುವಂತ ಸಂದರ್ಭದೊಳಗ ಶಿವ ಸ್ವರೂಪಿಯಾಗಿರುವಂತ ಶಿವ ಬಹಳ ವಯಸ್ಸಾಗೈತ. ಆ ಶಿರಸಮ್ಮ ಮತ್ತು ಅನಂತರಾಯ ದಂಪತಿಗಳಿಗೆ ಮಕ್ಕಳಿಲ್ಲ ಅನ್ನುವಂತ ಕೊರಗಿನೊಳಗ ಕೊರಗಾಕತ್ತಾರ. ಅವರ ದಾನ ಧರ್ಮ ದಾಸೋಗಳನ್ನ ನೋಡಿ ಆದ್ರೂ ಕೂಡ ಒಂದು ಮಗುವನ್ನ ಅವರ ಜೋಳಿಗೆಗೆ ನೀಡಬೇಕು, ಅವರ ಗರ್ಭವನ್ನ ತುಂಬಬೇಕು ಅಂತ ತಿಳ್ಕೊಂಡು ಶಿವ ನುಡಿದ್ನಂತ. ನುಡಿದಾಗ ಪಾರ್ವತಿಗೆ ಹೇಳ್ತಾನಂತ, ಪಾರ್ವತಿ ನೀನೇ ಸ್ವತಃ ಮಗಳಾಗಿ ದಾನ ಧರ್ಮ ದಾಸೋಗಳಲ್ಲಿ ಎತ್ತಿದ ಕೈಯಾಗಿರುವಂತಹ ಶಿರಸಮ್ಮ ಉದರದೊಳಗ ಮಗುವಾಗಿ ಪಾರ್ವತಿಯ ಮತ್ತೊಂದು ರೂಪವಾಗಿ ನೀ ಜನನವನ್ನ ತಾಳುವ ಅಂತ ಶಿವ ಹೇಳಿದ್ನಂತ. ಬರ್ತಾ ಇರುವಂತ ಮಗು ಪಾರ್ವತಿ ತಾಯಿ. ನೋಡ್ರಿ, ಶಿವ ಯಾವ್ಯಾವ ರೂಪದೊಳಗ ಯಾವ್ಯಾವ ಮಹಾತ್ಮರನ್ನ ಯಾವ್ಯಾವ ಶರಣೀಯರನ್ನ ಈ ನಾಡಿಗೆ ಕಳಿಸ್ತಾನೆ ಹೇಳೋದಕ್ಕೆ ಬರೋದಿಲ್ಲ. ಒಂದಿಷ್ಟು ಅನಾಚಾರಗಳು ಆಡಂಬರಗಳು ಮೊಳಗ್ತಾ ಇರುವಂತ ಸಂದರ್ಭದೊಳಗ, ಅಧರ್ಮಗಳ ಜ್ವಾಲೆ ಜೋರಾಗ್ತಾ ಇರುವಂತ ಸಂದರ್ಭದೊಳಗ ಶಸ್ತ್ರವನ್ನ ಹಿಡಿಯಲಾರದೆ ಶಾಸ್ತ್ರವನ್ನ ಹಿಡಿದುಕೊಂಡು ಬಂದಂತ ಮಹಾತ್ಮರು ಬಹಳ ಜನ ಅದಾರ. ಯೋಗಿ ತಪಸ್ವಿ ಮಹಾತ್ಮ ಶರಣಿಯಾಗಿ ಆ ಪಾರ್ವತಿ ತಾಯಿ ಶಿರಸಮ್ಮನ ಉದರದೊಳಗ ಜನನವನ್ನ ತಾಳಬೇಕು ಅಂತ ಸೋಮಲಿಂಗಗ ಆಜ್ಞೆ ಮಾಡಿ ಕನಸಿನೊಳಗ ಬರ್ತಾನಂತ ನೋಡ್ರಿ. ಕನಸಿನೊಳಗ ಬಂದ ಸ್ವಪ್ನದೊಳಗ ಬಂದ ವಯಸ್ಸಾಗಿರುವಂತ ದಂಪತಿಗಳು ಶಿರಸಮ್ಮ ಮತ್ತು ಅನಂತರಾಯ, ನಾವೆಲ್ಲ ಅನ್ನಕತ್ತಿರ್ತೀವಿ ನೋಡ್ರಿ, ದಂಪತಿಗಳಿಗೆ ವಯಸ್ಸಾಗೈತ, ಇವರೇನ ಜನ್ಮ ಕೊಡ್ತಾರಂತ. ದೊಡ್ಡ ಉದಾಹರಣೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಹೆಸರು ಕೇಳಿರಿ ನೀವು. ಸೊಲ್ಲಾಪುರ ಸಿದ್ದರಾಮೇಶ್ವರರು ಆಗಿನ ಸೊಲ್ಲಾಪುರ ಬಹುದೊಡ್ಡ ಮಹಾಯೋಗಿಯಾಗಿ ಕಾಯಿಕ ಯೋಗಿಯಾಗಿ ಬೆಳಗಿರುವಂತ ಸೊಲ್ಲಾಪುರ ಸಿದ್ದರಾಮೇಶ್ವರರು ಕಾಯಿಕ ಯೋಗಿ ಅಂತ ಕರಿತೀವಿ, ಅವ್ರನ್ನ ಕರ್ಮಯೋಗಿ ಅಂತ ಕರಿತೀವಿ. ಆ ಮಗು ಜನನ ಆಗೋದಕ್ಕಿಂತ ಪೂರ್ವದೊಳಗ ಮುಗ್ಧಗೌಡ ಮತ್ತು ಸುಗಲಾದೇವಿ ಅಂತ ದಂಪತಿಗಳು, ಅವರ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಅಂದ್ರೆ ಮುಗ್ಧಗೌಡನಿಗೆ 65 ವಯಸ್ಸು, ಸುಗಲಾದೇವಿಗೆ 60 ವಯಸ್ಸು. ವಯಸ್ಸಾಗಿರುವಂತ ದಂಪತಿಗಳು ಇನ್ನೇನು ಸಾವು ಸಮರ್ಪಿಸ್ತದ, ಸಾವು ಬರ್ತದ, ಸಾವಿಗಾಗಿ ದಿನಗಳನ್ನು ಎನಿಸ್ಕೊಂತ ಕುಳಿತಿರುವಂತ ದಂಪತಿಗಳಿಗೆ ರೇವಣ ಸಿದ್ಧರ ಆಗಮನ ಆಗ್ತದ ಅಂತ. ರೇವಣ ಸಿದ್ಧರ ಮನೆಗೆ ಬಂದ ಸುಮ್ಮ ಅಡ್ಡಾಡ್ಕೊಂತ ಹೋಗುವಂತ ಸನ್ಯಾಸಿ ಯೋಗಿ ಯಾರ ಮನೆ ಒಳಗ ಒಂದಿಷ್ಟು ಶಿವನಾಮ ಸ್ಮರಣೆ ಇರ್ತದ, ಯಾವ ಮನೆ ಒಳಗ ದಾನ ಧರ್ಮ ದಾಸೋಹಗಳಿರ್ತಾವ, ಯಾವಾಗ ಯಾವ ರೂಪದೊಳಗ ಸನ್ಯಾಸಿ ಬರ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ರೇವಣ ಸಿದ್ಧರ ಮನೆಗೆ ಹೋಗಿರುವಂತ ಸಂದರ್ಭದೊಳಗ ಆ ಮನೆ ಒಳಗ ಆ ದಂಪತಿಗಳು ಬಹಳ ಭಕ್ತಿಯಿಂದ ನಡೆದುಕೊಳ್ತಾರಂತ. ಪಾದ ಪೂಜೆ ಮಾಡಿಕೊಂಡು ಶಾಲ ಹಾರನ್ನ ಹಾಕಿ
ಆ ದಂಪತಿಗಳ ಕೈ ಮುಕ್ಕೊಂಡು ನಿಂತಿರುವಂತ ಸಂದರ್ಭದೊಳಗ ರೇವಣ ಸಿದ್ಧರು ಒಂದು ಮಾತು ಹೇಳಿದ್ರಂತ. ವಯಸ್ಸಾಗಿರುವಂತ ದಂಪತಿಗಳಿಗೆ ಹೇಳಿದ್ರಂತ, ನುಡಿದ್ರಂತ. 60-65 ವಯಸ್ಸಾಗೈತ. ಆ ದಂಪತಿಗಳಿಗೆ ರೇವಣ ಸಿದ್ಧರು ಹೇಳಿದ್ರಂತ, ಅವಾ ಇನ್ನೊಂದು ಕೇವಲ 1 ವರ್ಷ ಒಳಗಾಗಿ ನೀ ಗರ್ಭವನ್ನ ಧರಿಸ್ತಿ, ಗಂಡು ಮಗುವಿಗೆ ಜನ್ಮ ಕೊಡ್ತಿ ಅಂತ ಹೇಳಿರುವಂತ ಸಂದರ್ಭದೊಳಗೆ ಅಲ್ಲಿದ್ದವರೆಲ್ಲರೂ ನಗಾಕತ್ತರಂತ. ವಯಸ್ಸಾಗೈತ, ಸಾವಿನ ದಿನಗಳನ್ನು ಎಣಸಾಕತ್ತಾರ. ವಯಸ್ಸಾಗಿರುವಂತ ದಂಪತಿಗಳಿಗೆ ಮಕ್ಕಳಕ್ಕವಂತ ಯಾರೋ ಒಬ್ಬ ಬಂದ ಸನ್ಯಾಸಿ ಹೇಳಾಕತ್ತಾನ, ಮಕ್ಕಳಕ್ಕವೇನು? ಇದೆಂಗ ಸಾಧ್ಯ? ಅಸಾಧ್ಯ ಅನ್ಕೊಂಡ್ರು ಎಲ್ಲರೂ. ಅದರ ಪರಮಾತ್ಮನ ಲೀಲೆ ಬಲ್ಲವರಾರು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವೂ ಅಮೃತವಾಗುವುದಯ್ಯ ಅಂತ ಹೇಳ್ತಾರೆ. ಭಗವಂತ ಶಿವ ಕೂಡಲ ಸಂಗಮನಾಥ ಒಂದು ಸಲ ಒಲದ ಅಂದ್ರ ವಿಷ ಆಗಿರುವಂತ ದೇಹನು ಕೂಡ ಅಮೃತ ಆಗ್ತದಂತ. ಬತ್ತಿ ಹೋಗಿರುವಂತ ನೆಲನು ಕೂಡ ಚಿಗುರ್ತದಂತ. ಒಣಗಿರುವಂತ ಗಿಡನು ಕೂಡ ಚಿಗುರು ಹೊಡೆಯುತ್ತದಂತ. ಇದು ಶಿವನ ಆಟ ಇದೆ ನೋಡ್ರಿ. ಯಾವಾಗ ರೇವಣ ಸಿದ್ಧರ ಆಶೀರ್ವಾದ ಮಾಡಿದ್ರು, ಮುಗ್ಧಗೌಡ ಸುಗ್ಗಲಾದೇವಿ ಎಲ್ಲರೂ ಅನ್ಕೊಂಡ್ರು ಇದೆಂಗ ಸಾಧ್ಯ, ಇದೆಂಗ ಸಾಧ್ಯ, ಅವ್ರಿಗೇನು ಮಕ್ಕಳಕ್ಕವ, ಸನ್ಯಾಸಿಗಳ ಮಾತು ನಂಬಬೇಡ್ರಿ ಅಂತ ಎಲ್ಲರೂ ಅಂದಂತ ಸಂದರ್ಭದೊಳಗ ನೋಡ್ರಿ, ರೇವಣ ಸಿದ್ಧರು ಹೇಳಿರುವಂತ ಸನ್ಯಾಸಿಯ ಮಾತು ಸುಳ್ಳಾಗುವುದಿಲ್ಲ, ಸುಳ್ಳಾಗುವುದಕ್ಕೆ ಸಾಧ್ಯನೇ ಇಲ್ಲ. ಕೇವಲ 1 ವರ್ಷ ಒಳಗಾಗಿ ಆ ತಾಯಿ ಸುಗ್ಗಲಾದೇವಿ ಗರ್ಭವನ್ನ ಧರಿಸ್ತಾಳಂತ. ಒಂದು ಮಗುವಿಗೆ ಜನ್ಮ ಕೊಡ್ತಾಳ. ಆ ಮಗುವಿನ ಹೆಸರು ಏನಿಡ್ತಾರಂದ್ರ ಸಿದ್ಧರಾಮ ಅಂತ ಹೆಸರಿಡ್ತಾರ. ನೋಡ್ರಿ, ಯಾವಾಗ ಸಿದ್ಧರಾಮ ಅಂತ ಹೆಸರಿಟ್ರು, ಆ ಸಿದ್ಧರಾಮ ಮೂಕನಾಗಿ ಜನಿಸಿದ. ಮಾತ ಬರ್ತಿದ್ದಲ್ಲ ಅವನಿಗೆ. ಪೂರ್ವದೊಳಗೆ ಜನ ಏನು ಮಾತಾಡಕತ್ತಿದ್ರಿ? ಮಕ್ಕಳಾಗಂಗಿಲ್ಲ, ವಯಸ್ಸಾಗಿರುವಂತ ದಂಪತಿಗಳು ಎಲ್ಲಿ ಜನ್ಮ ಕೊಡ್ತಾರ? ಆದ್ರೆ ಯಾವಾಗ ಮಗು ಜನನ ಆಯ್ತ, ಅವಾಗ ಜನ ಮಾತಾಡಕತ್ತಾರ ನೋಡ್ರಿ. ಏನಂತ? ಅಡಿಯೋದ ಹಡದಾರ, ಮೂಕ ಮಗನಿಗೆ ಹಡ್ದ ಬಿಟ್ರಲ್ಲ. ಮೂಕ ಮಗನಿಗೆ ಜನ್ಮ ಕೊಟ್ಟಾರಲ್ಲ, ಮಾತು ಬರಂಗಿಲ್ಲ. ಆ ಮಗುವನ್ನ ಇಟ್ಕೊಂಡು ವಯಸ್ಸಾಗಿರುವಂತ ದಂಪತಿಗಳು ಹೆಂಗ ಸಲಹುತ್ತಾರೆ, ಹೆಂಗ ಸಾಗುತ್ತಾರ ಅಂತ ಮಾತಾಡಕತ್ರು ಜನ. ನೋಡ್ರಿ, ಮಾತಾಡತದ. ನೀವು ಬಾಳ ಚಲೋ ಇದ್ರು ಮಾತಾಡ್ತದ, ಚಲೋ ಇರ್ಲಿಕ್ಕಂದ್ರು ಮಾತಾಡ್ತದ. ಬಾಳ ಚಲೋ ಮನಿ ಮೇಲೆ ಮನಿ ಕಟ್ಟಿದ್ರು ಮಾತಾಡ್ತದ, ಮನಿ ಇಲ್ಲಂದ್ರು ಮಾತಾಡ್ತದ. ಕಾರ್ ತಗೊಂಡ್ ಬಂದ್ರು ಮಾತಾಡ್ತಾರ, ಕಾರ್ ಇಲ್ಲಂದ್ರು ಮಾತಾಡ್ತಾರ. ಊರ್ ಮುಂದಿನ ಬಾವಿ ಮುಚ್ಚಬಹುದು ಅಂತ ಊರ್ ಮಂದಿ ಬಾಯಿ ಮುಚ್ಚಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ. ಅವ್ರ ಕೆಲಸ ಏನ್ರಿ, ಕಟ್ಟಿ ಮೇಲೆ ಕುಂದಿರ್ತಾರ, ಬರೀ ಹಂಗಂತ್ರಿ ಹಿಂಗಂತ್ರಿ, ಬರೀ ಇನ್ನೊಬ್ರ ಬಗ್ಗೆ ಮಾತಾಡೋದು ಒಂದು ಕೆಲಸ ಆಗಿರ್ತದ. ಅವ್ರು ಸತ್ಸಂಗದೊಳಗು ನೀ ಕೂಡಿ ಭಜಿಸಿಲ್ಲು ಭಗವಂತ ನಾಡಿ, ಮನಿದೋಟು ಮಂದಿದು ಮಾತಾಡಿ ಮಂದ್ಯಾಗ ಬ್ಯಾಡಾದಿ ಕೋಡಿ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದ ಮಡದು ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ. ಬಲೆಗವರಿಂದ ನಡೆದಲ್ಲ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಡದು ಬಿಡಲಿಲ್ಲ. ಹಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಡದು ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ. ಬಲೆಗಾವದಿಂದ ನಡೆದಲ್ಲ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಡದು ಬಿಡಲಿಲ್ಲ. ಘನತೆ ನಿನಗಿಲ್ಲ, ಮಮತೆಯೋದನಿ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯೋದನಿ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ, ಯಾರಳಲು ನೀ ಕೇಳಲಿಲ್ಲ. ಊರೊಳಗ ಚೋರು ಬೆಲೆ
ನಿನಗ ತಿಳಿದಿಲ್ಲ ಪರ ನಿಂದೆ ಮಡದು ಬಿಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಕೂಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಕೂಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ ಮತಿಗೆಟ್ಟು ನೀ ಹೊಂಟಿಯಲ್ಲ ನಿಂದೇ ನಿನಗ ತಿಳಿದಿಲ್ಲ ಅದ ನಿಂದೆ ಮಡದು ಬಿಡಲಿಲ್ಲ ಸದ್ಗುರುವಿನಡಿಗೆ ಬರಲಿಲ್ಲ ಸದ್ವಿಚಾರ ನೀ ಮಾಡಲಿಲ್ಲ ಸದ್ಗುರುವಿನಡಿಗೆ ಬರಲಿಲ್ಲ ಸದ್ವಿಚಾರ ನೀ ಮಾಡಲಿಲ್ಲ ಸದ್ಗತಿಯ ನೀ ಮಾಡಲಿಲ್ಲ ಸದ್ಗತಿಯ ನೀ ಮಾಡಲಿಲ್ಲ ಶಿವರುದ್ರ ಹೇಳಿದು ಸುಳ್ಳಲ್ಲ ನಿಂದೇ ನಿನಗ ತಿಳಿದಿಲ್ಲ ಪದ ನಿಂದೆ ಮಡದು ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಬಲಿಗೌರವದಿಂದ ನಡೆದಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪದ ನಿಂದೆ ಮಡದು ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಡದು ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಡದು ಬಿಡಲಿಲ್ಲ ಹಡಿಯೋದಕ್ಕಿಂತ ಪೂರ್ವದೊಳಗೂ ಕೂಡ ಜನನ ಆಗೋದಕ್ಕಿಂತ ಪೂರ್ವದೊಳಗೂ ಕೂಡ ಆ ತಂದೆ ತಾಯಿಗಳ ಬಗ್ಗೆ ಮಾತಾಡಕತ್ರು ಜನನ ಆದ ಮೇಲೂ ಕೂಡ ಮಾತಾಡಕತ್ರು ನೋಡ್ರಿ ಮೂಕ ಮಗನಿಗೆ ಜನ್ಮ ಕೊಟ್ಟಾರ ಅಂತ ಮಾತಾಡಿರುವಂತ ಸಂದರ್ಭದೊಳಗ ನೋಡ್ರಿ ತಂದೆ ತಾಯಿ ಏನು ವಿಚಾರ ಮಾಡಲಿಲ್ಲ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಮಗ ಸಿದ್ದರಾಮ ಬಾಲಕ ಮುಗ್ಧ ಸಿದ್ದರಾಮ ಬಾಳ ಶಾಣೆ ಅಕ್ಕನ ಅಂತ ತಿಳ್ಕೊಂಡಿದ್ರು ತಂದೆ ತಾಯಿಗಳು ಇಡೀ ಊರು ಜನ ಕೈ ಬಿಟ್ರು ಕೂಡ ತಂದೆ ತಾಯಿಗಳು ಕೈ ಬಿಡಂಗಿಲ್ಲ ನೋಡ್ರಿ ತಂದೆ ತಾಯಿಗಳ ತ್ಯಾಗ ಸಕ್ರಿಫೈಸು ಅಷ್ಟು ದೊಡ್ಡದು ನನ್ನ ಮಕ್ಕಳಿಗೆ ಊರು ಜನ ಏನ ಅಂದ್ರು ಕೂಡ ತಾಯಿ ನನ್ನ ಮಗ ಬಂಗಾರ ಅನ್ನಕತ್ತಿರ್ತಾಳ ಊರಿನ ಜನ ಬೈದ್ರು ಕೂಡ ನನ್ನ ಮಗ ಆಕಾಶದಿದ್ದಂಗ ಚಂದ್ರ ಇದ್ದಂಗ ಅಂತ ಮ್ಯಾಲ ಕೈ ಮಾಡಿ ತೋರ್ಸಾಕತ್ತಿರ್ತಾಳ ನೋಡ್ರಿ ಆ ಮುಗ್ಧ ಸಿದ್ದರಾಮ ಮೂಕಾಗಿ ಹುಟ್ಟ್ಯಾನ ಶಾಲೆ ವಿದ್ಯೆ ಅಂತೂ ಹೋಗ್ಲಿಲ್ಲ ಒಂದ್ 4 ದನಗಳನ್ನ ತಂದು ಕೊಟ್ರು ನೋಡ್ರಿ ಅವನ್ಗೆ ಏ ಸಿದ್ದರಾಮ ಇವನ್ 4 ದನಗಳನ್ನು ತಗೋಪ ಮೇಯಿಸ್ಕೊಂಡ ಬಾ ಅಂತ ಆ ದನಗಳನ್ನ ಕೊಟ್ಟು ಮೇಯಿಸ್ಲಿಕ್ಕೆ ಕಳಿಸಿದ್ರು ತಂದೆ ತಾಯಿಗಳ ದೂರದೊಳಗ ಮೇಯಿಸ್ಲಿಕ್ಕೆ ಹೋದ ಒಂದು ಗಿಡದ ಕೆಳಗ ಕುಳಿತಿರುವಂತ ಸಂದರ್ಭದೊಳಗ ಮೂಕ ಮಾತಾಡಂಗಿಲ್ಲ 7-8 ವರ್ಷದವನದಾನ ದೂರದೊಳಗ ಒಂದು ಶಬ್ದವನ್ನ ಕೇಳಕತ್ತ ಆತ ಈ ಕಟಿಗಿ ಶಬ್ದ ಕಡಾವ್ಗಿ ಅಜ್ಜೋರ್ ಹಾಕತ್ತಾರ ನೋಡ್ರಿ ಕಾಲೊಳಗ ಪಾದರಕ್ಷೆ ಆ ಶಬ್ದ ಬರಾಕತ್ತ ಅವನಿಗೆ ಟಕ್ 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 ಅಂತ ಯಾವಾಗ ಆ ಶಬ್ದ ಕಟ್ 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 ಅನ್ನುವಂತ ಶಬ್ದವನ್ನ ಕೇಳಿದ ಹಿಂಗ ಕಿವಿ ತರದ ಕೇಳಿದ್ನಂತ ನೋಡ್ರಿ ಓಹೋ ಯಾವುದೋ ಒಂದು ಶಬ್ದ ಬರಾಕತ್ತದ ಯಾರು ಬರಾಕತ್ತಿರಬಹುದು ಅಂತ ಹಿಂಗ ಎತ್ತ ನೋಡ್ದನಂತ ದೂರದೊಳಗ ಒಬ್ಬ ಸನ್ಯಾಸಿಗಳು ಬರಾಕತ್ತಿದ್ರು ಕಾವಿಯ ಲಾಂಛನವನ್ನ ತೊಟ್ಟುಕೊಂಡಾರ ತಲೆಯ ಮೇಲೆ ಪೇಟವ ರುಮಾಲಗಳನ್ನ ಹಾಕಿಕೊಂಡಾರ ಕೊರಳಲ್ಲಿ ದಪ್ಪ ರುದ್ರಾಕ್ಷಿಯನ್ನ ಹಾಕಿಕೊಂಡಾರ ಕಾಲೊಳಗ ಕಡಾವ್ಗೆ ಆವ್ಗೆಯನ್ನ ಹಾಕಿಕೊಂಡು ಕಟಿಗೆ ಆವ್ಗೆಯನ್ನ ಹಾಕಿಕೊಂಡು
ಕಟ್ ಕಟ್ ಅನ್ನುವಂತ ಶಬ್ದದೊಡನೆ ಅಲ್ಲಿ ಬರುವಂತ ಸಂದರ್ಭದೊಳಗ ಬಾಲ ಮುಗ್ಧ ಸಿದ್ದರಾಮ ಓಡೋಡಿ ಹೋಗ್ತಾನಂತ ಸನ್ಯಾಸಿಗಳ ಹತ್ತಿರ. ನೋಡ್ರಿ, ಎಂದೂ ಮಾತಾಡದೇ ಇರುವಂತ ಮಗು ಯಾವಾಗ ಆ ಸನ್ಯಾಸಿಗಳನ್ನ ಸ್ವಾಮಿಗಳನ್ನ ನೋಡಿದ, ಕಾವ್ಯ ಲಾಂಛನವನ್ನ ನೋಡಿದ, ಆತನ ಬಾಯಿಂದ ಬಂದಂತ ಮೊದಲ ಶಬ್ದವೇ ಅಜ್ಜೋರ ಆರಾಮದಿರೇನ್ರಿ ಅಂದ. ಎಂದೂ ಕೂಡ ಮಾತಾಡಿದ್ದೆ ಅಲ್ರಿ ಅವ. ಎಂದೂ ಕೂಡ ಬಾಯಿ ಒಳಗ ಶಬ್ದವನ್ನ ತರದೇ ಇರುವಂತ ಮಗು ಯಾವಾಗ ಆ ಸನ್ಯಾಸಿಗಳನ್ನ ನೋಡಿದ, ಅಜ್ಜೋರ ಆರಾಮದಿರೇನ್ರಿ ಅಂದಾಗ ಆರಾಮದೇನಪ್ಪ ಅಂದ್ರು. ನಿಂದು ಯಾವ ಊರಿ ಅಂದ. ನಂದು ಶ್ರೀಶೈಲಪ್ಪ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಮಲ್ಲಿಕಾರ್ಜುನ. ಮಲ್ಲಯ್ಯ 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 ಅಂತ ಕರೀತಾರ. ನೋಡ್ರಿ, ಭಗವಂತ ಸ್ವರೂಪದೊಳಗೆ ಯಾವ ರೂಪದೊಳಗೆ ಬರ್ತಾನೆ ಹೇಳೋದಕ್ಕೆ ಬರೋದಿಲ್ಲ. ನನ್ನ ಹೆಸರು ಮಲ್ಲಿಕಾರ್ಜುನ, ಶ್ರೀಶೈಲದಿಂದ ಇಲ್ಲಿ ಬಂದೀನಿ ಅಂದಾಗ ಅವಾಗ ನಮಸ್ಕಾರ ಮಾಡ್ತಾನಂತ. ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಬರ್ರಿ 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 ಅಂತ ಸ್ವಾಗತವನ್ನ ಮಾಡಿಕೊಳ್ತಾನಂತ. ಅಜ್ಜವರು ವೇದಿಕೆಗೆ ದಯಮಾಡ್ಸಕತ್ತಾರೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತೀಶ್ವರನ ಮಹಾದೇವ. ನೋಡ್ರಿ, ಯಾವಾಗ ಆ ಮಲ್ಲಯ್ಯ ಮಲ್ಲಿಕಾರ್ಜುನ ಯಾವಾಗ ಮಗುವನ್ನ ಬಹಳ ಸಿದ್ದರಾಮನನ್ನ ನೋಡಿ, ಅದವರು ಬರ್ರಿ ಇಲ್ಲಿ ಬರ್ರಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಆ ಮಗುವನ್ನ ಹಿಂಗ ಕೈ ಹಿಡಿದು ಸಿದ್ದರಾಮ ಕರ್ಕೊಂಡು ಬಂದು ತಾನೇನು ಕುಳಿತಿದ್ನಲ್ರಿ, ತಾಯೇನು ಆಸೀನನಾಗಿತ್ತಲ್ಲ ಆ ಕಂಬಳಿಯ ಮೇಲೆ ತಾನು ಕುಳಿತುಕೊಂಡ ಅಂತ ನೋಡ್ರಿ. ಆ ಕಂಬಳಿಯ ಮೇಲೆ ಬಾಲಸಿದ್ದರಾಮ ಕೈಯನ್ನ ಹಿಡಿದು ಆ ಸ್ವಾಮಿಗಳನ್ನ, ಸನ್ಯಾಸಿಗಳನ್ನ, ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಹಿಂಗಲ್ಲಿ ಕೂಡಿಸಿ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ ಅಂತಾರಂತ. ಯಪ್ಪ ಬಾಲಸಿದ್ದರಾಮ, ನನಗ ಹೊಟ್ಟೆ ಬಹಳ ಹಸುವಾಗೈತಪ್ಪ. ನನ್ನ ಕಡೆ ಏನಾದ್ರೂ ಊಟ ಸಿಗ್ತದೇನು? ನಿನ್ನ ಕಡೆ ಏನಾದ್ರೂ ಪ್ರಸಾದ ಸಿಗುತ್ತೇನೋ? ಅವಾಗ ಮುಗ್ಧ ಬಾಲಕ, ಆದ್ರ ಮುಗ್ಧ ಭಕ್ತಿ ಬಹಳ ದೊಡ್ಡದಿತ್ತು. ತಾಯಿ ಮಾಡಿಕೊಟ್ಟಿರುವಂತ ದನ ಮೇಯಿಸೋದಕ್ಕ ಹಿಂಗ ಅಲ್ದಾಡುವಂತ ಸಂದರ್ಭದೊಳಗ ಮಧ್ಯಾಹ್ನ ಪ್ರಸಾದ ಮಾಡಪ್ಪ ಅಂತ ಒಂದು ಬುತ್ತಿ ಒಳಗ ತಾಯಿ ಅಡುಗೆ ಮಾಡಿ ಕೊಟ್ಟಿದ್ಲು. ಬರೀ 8-9 ವರ್ಷದ ಬಾಲಕ ಉಣ್ಣೋದೆಂತ್ರಿ ಇಟ್ಟ ಸ್ವಲ್ಪ ಪ್ರಸಾದ, ಸ್ವಲ್ಪ ಊಟ. ಯಾವಾಗ ಮಲ್ಲಿಕಾರ್ಜುನ ನನಗ ಬಹಳ ಹಸಿವಾಗೈತಪ್ಪ, ಏನಾದ್ರೂ ಪ್ರಸಾದ ಊಟ ಸಿಗ್ತದೆ ಏನೋ ಅಂತ ಕೇಳಿರುವಂತ ಸಂದರ್ಭದೊಳಗ ಆ ಮುಗ್ಧ ಸಿದ್ದರಾಮ ತಾಯಿ ಕೊಟ್ಟಿರುವಂತ ಬುತ್ತಿ ಬಡಬಡ ತಗೊಂಡು ಬಂದು ತೆಗಿತಾನಂತ. ತೆಗೆದ ಅದ್ರೊಳಗ ತಾಯಿ ಸ್ವಲ್ಪ ಬರೀ ಒಂದ್ ಅರ್ಧ ಚಪಾತಿ ಇಟ್ಟಿದ್ಲು, ಒಂದ್ ಸ್ವಲ್ಪ ಅನ್ನ ಇಟ್ಟಿದ್ಲು, ಸಾಂಬಾರ್ ಇಟ್ಟಿದ್ಲು, 1-2 ತುತ್ತು 3 ತುತ್ತು ಮಲ್ಲ ಇಗೊಂಡು ಬಿಟ್ರೆ ಖಾಲಿಯಾಗಿ ಬಿಡ್ತಿತ್ತು ಅದು. ಯಾವಾಗ ಮಲ್ಲಿಕಾರ್ಜುನ ಹಿಂಗ ಆ ಪ್ರಸಾದವನ್ನ ತೆಗೆದುಕೊಂಡು ಹಿಂಗ ಪ್ರಸಾದ ಸೇವನೆ ಮಾಡ್ತಾರ, ಖಾಲಿಯಾಗಿ ಬಿಡ್ತದ. ಅವಾಗ ಮುಗ್ಧ ಬಾಲಕ ಸಿದ್ದರಾಮ ಹೇಳ್ತಾರಂತ, ಸಿದ್ದರಾಮ ನನ್ನ ಹೊಟ್ಟೆ ತುಂಬಿಲ್ಲಪ್ಪ, ಇನ್ನೊಂದ್ ಸ್ವಲ್ಪ ಪ್ರಸಾದ ಸಿಗುತ್ತೆ ಇಟ್ ಅನ್ನೋದು ತಡ. ಸಿದ್ದರಾಮ ಎದ್ದು ನಿಂತವನ, ಅಪ್ಪವ್ರು ನೀವೇನು ವಿಚಾರ ಮಾಡಬೇಡ್ರಿ, ಅದವ್ರು ನೀವೇನು ವಿಚಾರ ಮಾಡಬೇಡ್ರಿ, ನನ್ನ ಊರು ಇಲ್ಲೇ ಇದ್ದ 4 ಕಿಲೋಮೀಟರ್ ಓಡಿ ಹೋದ್ನಿ ಅಂದ್ರ ನಮ್ಮ ಅವ್ಗೆ ಹೇಳಿ, ನನ್ನ ತಾಯಿಗೆ ಹೇಳಿ, ಮಸ್ತ್ ಮೃಷ್ಟಾನ್ನ ಭೋಜನವನ್ನ ಮಾಡಿಸ್ಕೊಂಡು ಪ್ರಸಾದವನ್ನ ತಯಾರು ಮಾಡಿಸ್ಕೊಂಡು ನಿಮಗ ತಗೊಂಡು ಬರ್ತೇನ್ರಪ್ಪ, ಸ್ವಲ್ಪ ಕಾಯ್ತಿರೇನ್ರಿ ಅಂದ. ನೋಡ್ರಿ, ಯಾವಾಗ 8-9 ವರ್ಷ ವಯಸ್ಸೇನು ಸಣ್ಣದ, ಆದ್ರ ಮಾಡುವಂತ ಭಕ್ತಿ ಬಹಳ ದೊಡ್ಡದಿತ್ತು. ಯಾವಾಗ ಸಿದ್ದರಾಮ ಹಿಂಗಂದ, ಮಲ್ಲಿಕಾರ್ಜುನ ಅಂತಾರಂತ, ಆಯ್ತಪ್ಪ ಮಗು ಹೋಗಿ ಬಾ. ಆ ಬುತ್ತಿ ಕೈ ಒಳಗೆ ಹಿಡ್ಕೊಂಡು ಹಿಂಗ್ ಓಡೋಡಿ ಹೊಂಟ್ ನೋಡ್ರಿ. ಓಡಿ ಹೋಗುವಂತ ಸಂದರ್ಭದೊಳಗ ಮತ್ತೆ ತಿರುಗಿ ಹೇಳ್ತಾನಂತ, ಓ ಮಲ್ಲಿಕಾರ್ಜುನ, ಮಲ್ಲಯ್ಯ, ನೀವೆಲ್ಲಿ ಹೋಗ್ಬಾರ್ದು ನೋಡ್ರಿ, ನಾ ಬರೋವರೆಗೂ. ಎಲ್ಲಿ ಹೋಗಲ್ಲಪ್ಪ, ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ಇಲ್ಲೇ ಕೂಡ್ತೇನೆ, ನೀವು ಹೋಗ್ಬಾ. ಅವಾಗ ಮುಗ್ಧ ಬಾಲಕ ಸಿದ್ದರಾಮ ಓಡೋಡಿ ಹೋಗಿ ತಾಯಿ ಅಡಿಗೆ ಮಾಡಕತ್ತಿದ್ಲು ಅಂತ. ಆ ಕಡೆ ಒಳ್ಳೆ ಅಡಿಗೆ ಮಾಡಕತ್ತಿದ್ಲು.
ಮುಗ್ಧ ಸಿದ್ದರಾಮ ಹಿಂಗ ಓಡಿ ಹೋದವನ ಹಿಂಗ ಬಾಗ್ಲಿಗೆ ಹಿಂಗ ಕೈ ಹಿಡ್ಕೊಂಡು ಅವ್ವಾ ಅವ್ವಾ ಹಿಂಗ ಕರ್ದ. ತಾಯಿ ಆ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ. ಯಾಕೆ ಹೇಳ್ರಿ? ತಾಯಿಗೆ ನನ್ನ ಮಗ ಹಿಂಗ ಕರಿತಾನ ಅನ್ನೋ ಶಬ್ದನ ಗೊತ್ತಿರ್ಲಿಲ್ಲ. ಆ ಶಬ್ದದ ಕಿವಿ ಒಳಗೆ ಕೇಳಿಸ್ಕೊಂಡಿದ್ದೇ ಇಲ್ಲ ತಾಯಿ. ನನ್ನ ಮಗನ ವಯಸ್ಸಿದು, ನನ್ನ ಮಗನ ಧ್ವನಿ ಇದು. ಆ ಧ್ವನಿ ಗೊತ್ತಿಡದೆ ಇರುವಂತ ತಾಯಿ ಅಡಿಗೆ ಮಾಡುವಾಗ ಮುಗ್ಧ ಬಾಲಕ ಸಿದ್ದರಾಮ ಓಡೋಡಿ ಹೋಗಿ ಬೆನ್ನಾಗ ಬಡ್ದ ನಾನು ನೋಡ್ರಿ. ಅವ ಹಿಂಗ ಬಡದಾಗ ತಾಯಿ ಹೊಳ್ಳಿ ಹಿಂಗ ನೋಡ್ತಾಳಂತ, ನೀನು ನನ್ನ ಮಗ, ನೀನ್ ನನ್ನ ಮಗ. ಹಿಂಗ ತಲೆಯನ್ನ ಹಿಂಗ ಮೈಯನ್ನ ಹಿಂಗ ಸವರಿ, ನನ್ನ ಮಗನೇ ನೀನ. ಅವ ನಾನ ಯವ ನಾನ. ಏನಪ್ಪ ಒಮ್ಮೆ ಮಾತಾಡಕತ್ತಲ್ಲ, ಏನಾಯ್ತು ನನಗ? ಅವ ಏನಿಲ್ಲ, ನಾನೇನು ದನಗಳನ್ನ ಮೇಯಿಸ್ಲಿಕ್ಕೆ ಹೋಗಿದ್ನಲ್ಲ, ಅಲ್ಲಿ ಒಬ್ಬ ಸನ್ಯಾಸಿಗಳು ಬಂದಾರ, ಕಾವ್ಯ ಲಾಂಛನವನ್ನ ಕಟ್ಟಿಕೊಂಡಾರ, ರುದ್ರಾಕ್ಷನ ಹಾಕಿಕೊಂಡಾರ. ಅವರು ಬಂದಾರವಾ ಶ್ರೀಶೈಲದಿಂದ ಬಂದಾರಂತ. ಒಟ್ಟು ಬಹಳ ಹಸುವಾಗೈತಂದ್ರವಾ, ನೀನು ಕೊಟ್ಟಿರುವಂತ ಬುತ್ತಿ ಅಡುಗೆ ಅವ್ರಿಗೆ ಸಾಕಾಗಿಲ್ಲ, ಇನ್ನೊಂದ್ ಸ್ವಲ್ಪ ಕೊಡ್ತೇನವ. ಇಷ್ಟ ಅನ್ನೋದೇ ತಡ ತಾಯಿ ಅನ್ಕೊಂಡು, ಓಹೋ ನನ್ನ ಮಗ ಮಾತಾಡಕತ್ತಿದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ. ತಾಯಿ ಅಡಿಗೆ ಮನೆಗೆ ಹೋಗಿ ಒಂದ್ 10 ನಿಮಿಷದೊಳಗೆ ಬಡ ಬಡ ಅಡಿಗೆ ಮಾಡಿದ್ಲು ಅಂತ ನೋಡ್ರಿ. ಮಸ್ತ್ ಅಡಿಗೆ ಮಾಡಿ ಆ ಬುತ್ತಿ ಒಳಗ್ ಹಾಕಿ ಆತನ ಕೈ ಒಳಗ್ ಕೊಟ್ಲು. ಕೈ ಒಳಗ್ ಹಿಡ್ಕೊಂಡು ಓಡೋಡಿ ಹೊಂಟ ನೋಡ್ರಿ. ಓಡಿ ಬಂದವನ ಶ್ರೀಶೈಲದ ಮಲ್ಲಿಕಾರ್ಜುನ ಕಂಬಳಿ ಮೇಲೆ ಕುಳಿತುಕೊಂಡಿದ್ರು. ಓಡಿ ಬಂದಿಂದ ಕುಳಿತಿರುವಂತ ಜಾಗವನ್ನ ನೋಡ್ತಾರ. ಶ್ರೀಶೈಲ ಮಲ್ಲಿಕಾರ್ಜುನ ಮಾಯಾಗಿ ಹೋಗ್ಬಿಟ್ಟಿದ್ರು. ಅಲ್ಲಿಂದ ಇದ್ದಿದೆ ನೋಡು. ಯಾವಾಗ ನನ್ನ ಮಲ್ಲಯ್ಯ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ದ, ಇಲ್ಲೇ ಕೂಡ್ತೀನಿ ಅಂತ ಹೇಳಿದ್ದ. ಆದ್ರೆ ಮಲ್ಲಯ್ಯ ಕಾಣೋದಾಗೇನಲ್ಲ, ಎಲ್ಲಿ ಹೋಗಿರ್ಬೋದು? ಓ ಮಲ್ಲಯ್ಯ, ನನಗ ಕಣ್ಣ ಮುಚ್ಚಲೆ ಆಟ ಆಡಕತ್ತಿಯಲ್ಲ ನೀನು, ನನಗ ಕಾಣಿಸಲ್ಲ ಅಂದ ಇಲ್ಲೆಲ್ಲೋ ತಕ್ಕೊಂಡಿಯಲ್ಲ, ಇಲ್ಲೆಲ್ಲೋ ಕುಳಿತುಕೊಂಡಿಯಲ್ಲ, ಮರೆಯಾಗಿ ಎಲ್ಲೋ ನಿಂತಿಯಲ್ಲ ನೀನು. ಎಲ್ಲಿದಿ ಮಲ್ಲಯ್ಯ? ಓ ಎಲ್ಲಿದಿ ಮಲ್ಲಯ್ಯ? ಹಿಂಗ ಕಿರುಚ್ಕೋಂತ ಹೊಂಟ ಅಂತ ನೋಡ್ರಿ. ಅಲ್ಲಿರುವಂತ ಎಲ್ಲ ಹೊಲಗಳನ್ನ ಹುಡುಕ್ತಾನೆ, ಗಿಡದ ಬಾಜು ಹುಡುಕ್ತಾನೆ, ಎಲ್ಲ ಕಡೆ ಹುಡುಕಿ ಹುಡುಕಿ ಹುಡುಕಿ, ಮಲ್ಲಯ್ಯ ಎಲ್ಲಿದೀಪ ನೀನು? ಹಿಂಗ ಒಂದು 10-15 ನಿಮಿಷ ಹುಡುಕಿ ಮತ್ತು ಕುಳಿತಿರುವಂತ ಜಾಗಕ್ಕೆ ಬಂದ, ಮಲ್ಲಯ್ಯ ನನಗ ನೀ ಮಾತು ಕೊಟ್ಟಿದ್ದಿ, ನನ್ನನ್ನ ಬಿಟ್ಟು ಎಲ್ಲಿಯೂ ಹೋಗಂಗಿಲ್ಲ ಅಂತ ಹೇಳಿದ್ದಿ. ಆದ್ರೆ ಹೋದಿ ಅಲ್ಲೋ ಮಲ್ಲಯ್ಯ? ಎಲ್ಲಿ ಹೋದಿ? ಬಾ, ನಮ್ಮವ್ವ ಮಸ್ತ್ ಬಿಸಿ ಬಿಸಿ ಅಡುಗೆಯನ್ನ ಮಾಡಿಕೊಟ್ಟಾಳ ನಿನ್ನ ಸಲುವಾಗಿ. ಆ ಅಡುಗೆಯನ್ನ ಸೇವನೆ ಮಾಡುವಾರಪ್ಪ, ಆ ಪ್ರಸಾದವನ್ನು ಉಣವ. ಮಲ್ಲಯ್ಯ ಎಲ್ಲಿಯೂ ಕೂಡ ಓ ಅನ್ನೋದಿಲ್ಲ, ಎಲ್ಲಿಯೂ ಕೂಡ ಕಾಣೋದಿಲ್ಲ. ಅಳ್ಕೋಂತ ನಿಂತ ನೋಡ್ರಿ. ಕಣ್ಣಿನೊಳಗೆ ನೀರು ಬರಾಕತ್ತು. ಎಟ್ರಿ ವಯಸ್ಸು ಪಾಪ. ನಮ್ಮ ಮಕ್ಕಳು ಚಡ್ಡಿ ಹಾಕೋಕ್ ಬರ್ಲಾರ್ದಂತ ದಿನಮಾನದೊಳಗೆ 8-9 ವರ್ಷದ ಬಾಲಕ ಸಿದ್ದರಾಮ ಭಕ್ತಿ ನೋಡ್ರಿ ಎಷ್ಟು ದೊಡ್ಡದೈದು. ಯಾವಾಗ ಹಿಂಗ ಅಳ್ಕೋಂತ ಕಣ್ಣೀರ್ ಹಾಕುವಂತ ನಿಂತ ದೂರದೊಳಗೆ ಒಂದು ಶಬ್ದವನ್ನು ಕೇಳಕತ್ತ. ಮತ್ತ ಏನು ಶಬ್ದ ಅಂದ್ರ, ಈಗ ಹೋಗ್ತಾರ ನೋಡ್ರಿ, ಕಂಬಿ ಹೊಂಟಿರ್ತಾರಿ, ಈ ಕಡೆಯಿಂದನ ಹೋಗ್ತದೇನ್ರಿ ಕಂಬಿ? ಕಡಿಲ್ಲ, ಶ್ರೀಶೈಲಕ್ಕೆ ಹೋಗ್ತಾರ್ರಿ ಮಲ್ಲಯ್ಯನ ದರ್ಶನ ಮಾಡಬೇಕು ಅಂತ. ಈ ಯುಗಾದಿ ಸಮೀಪ ಬಿಡ್ತಾರ ಅವರು. ಯುಗಾದಿ ಹೋಗಿ ಅಲ್ಲಿ ಮುಟ್ಟತಾರ. ಶ್ರೀಶೈಲ ಮಲ್ಲಯ್ಯನ ಮುಟ್ಟಿ ದರ್ಶನ ಮಾಡ್ಕೊಂಡು ಬರುವಂತ ದಿನಗಳಿದು. ಈಗ ನಾಳೆಯಿಂದ ಸ್ಟಾರ್ಟ್ ಇದೆ. ನಾಳೆ ನಮ್ ಕೋಲಾರದೊಳಗೆ ಚಾಲನೆ ಆಗ್ತದೆ. ಇಲ್ಲಿಂದ ರಾತ್ರಿ ಹೋಗ್ಬೇಕು ನಾನು ನೋಡ್ರಿ. ಮಲ್ಲಯ್ಯನ ದರ್ಶನಕ್ಕಾಗಿ ಒಂದು 20 ದಿನ ಪಾದಯಾತ್ರೆ ಮಾಡ್ಕೊಂತ ಹೋಗುವಂತ ಮಲ್ಲಯ್ಯನ ಭಕ್ತರು ಅಲ್ಲಿ ದೂರದೊಳಗೆ ಒಂದು ಶಬ್ದವನ್ನ ಕೇಳಕತ್ತ ಅಂತ. ಏನ್ ಅನ್ನಾಕತ್ತಿದ್ರು ಅಂದ್ರ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲಾ ದೇವರಿಗೂ ಬಡೆಯ ಬಲ್ಲಿದನು ಚನ್ನ ಮಲ್ಲ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲಾ ದೇವರಿಗೂ ಬಡೆಯ ಬಲ್ಲಿದನು ಚನ್ನ ಮಲ್ಲ, ಎಲ್ಲಾ ದೇವರಿಗೂ ಬಡೆಯ ಬಲ್ಲಿದನು ಚನ್ನ ಮಲ್ಲ.
ಚಿನ್ನದ ಮೂರುತಿ ಜನಮಲ್ಲ, ಅನ್ನದಾನಿ ಬಹುಗುಳ ಮಲ್ಲ, ಚಿನ್ನದ ಮೂರುತಿ ಜನಮಲ್ಲ. ಎಲ್ಲಿ ನೋಡಿದರೆ ಹಾನಲ್ಲ, ಎಲ್ಲ ಭಕ್ತರಿಗೆ ಹಾನಲ್ಲ. ಎಲ್ಲಿ ನೋಡಿದರೆ ಹಾನಲ್ಲ, ನಂಬಿದ ಭಕ್ತರಿಗಾನಲ್ಲ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಉದಯದಲೆದ್ದು ನೆನೆ ಮನವೇ ಮದನಾದಿ ಶಿವಶರಣರ, ಉದಯದಲೆದ್ದು ನೆನೆ ಮನವೇ ಮದನಾದಿ ಶಿವಶರಣರ. ಕದಳಿಯ ಬನದ ಒಡೆಯನ ನೆನೆದರೆ ಪದವಿಯಗಾರ ಜನಮಲ್ಲ, ಕದಳಿಯ ಬನದ ಒಡೆಯನ ನೆನೆದರೆ ಪದವಿಯಗಾರ ಜನಮಲ್ಲ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಗಂಡ ಹೆಂಡಿರ ಮನವೊಂದಾದರೆ ತಪ್ಪದು ತಲೆದುಂಡ ಮಲ್ಲಯ್ಯ, ಗಂಡ ಹೆಂಡಿರ ಮನವೊಂದಾದರೆ ತಪ್ಪದು ತಲೆದುಂಡ ಮಲ್ಲಯ್ಯ. ಗಂಡ ಹೆಂಡಿರ ಮನವೊಂದಾದರೆ ನಂದ ದೀಪವ ಮಲ್ಲಯ್ಯ, ಗಂಡ ಹೆಂಡಿರ ಮನವೊಂದಾದರೆ ನಂದ ದೀಪವ ಮಲ್ಲಯ್ಯ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಭಿಕ್ಕೆಯ ನಂಬಿ ಪೂಜೆಯ ಮಾಡಲು ಮುಕ್ತಿಯ ಕೊಟ್ಟ ಮಲ್ಲಯ್ಯ, ಭಿಕ್ಕೆಯ ನಂಬಿ ಪೂಜೆಯ ಮಾಡಲು ಮುಕ್ತಿಯ ಕೊಟ್ಟ ಮಲ್ಲಯ್ಯ. ಭಿಕ್ಕೆಗೆ ಮಾಡಿ ಗೊಳ್ಳಾಲೇಶನ ಹಿಂದಿನ ಜನ್ಮಕ ಮಲ್ಲಯ್ಯ, ಭಿಕ್ಕೆಗೆ ಮಾಡಿ ಗೊಳ್ಳಾಲೇಶನ ಹಿಂದಿನ ಜನಕ ಮಲ್ಲಯ್ಯ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲ ದೇವರಿಗೂ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ನೋಡ್ರಿ, ಯಾವಾಗ ಆ ಮುಗ್ಧ ಬಾಲಕ ಮಲ್ಲಯ್ಯನನ್ನ ಹುಡ್ಕೊಂತ ಹೊಂಟ, ಒಬ್ಬ ರೇವಣ ಸಿದ್ಧರ ಆಶೀರ್ವಾದದಿಂದ ವಯಸ್ಸಾಗಿರುವಂತ ದಂಪತಿಗಳಿಗೂ ಕೂಡ ಮಕ್ಕಳಾದವು. ಮೂಕ ಮಗನಾಗಿ ಜನಿಸಿರುವಂತ ಮಗು ಮಲ್ಲಯ್ಯನ ಆಶೀರ್ವಾದದಿಂದ ಮೂಕ ಮಗನೂ ಕೂಡ ಮಾತಾಡುವಂಗಾಯ್ತು. ಒಬ್ಬ ಗುರುವಿನ ಆಶೀರ್ವಾದ ಆಯ್ತು ಅಂದ್ರ, ಗುರು ಒಲಿಯು ಆಶೀರ್ವಾದ ಮಾಡಿದ ಅಂದ್ರ ಏನೆಲ್ಲ ಸಾಧ್ಯಗಳಾಗ್ತವ ಅನ್ನೋದಕ್ಕ ದೊಡ್ಡ ಉದಾಹರಣೆ ಕಾಯಕ ಯೋಗಿ ಕರ್ಮ ಯೋಗಿ ಸಿದ್ದರಾಮ ಶಿವ ಯೋಗಿಗಳೇ ದೊಡ್ಡ ನಿದರ್ಶನ. ನೋಡ್ರಿ, ಯಾವಾಗ ಸರಸಮ್ಮ ಮಲಗಿದ್ಲು, ಸ್ವಪ್ನದೊಳಗೆ ಬಂದು ಶಿವ ನುಡಿತಾನಂತ, ಅವ ನಿನ್ನ ಗರ್ಭದೊಳಗ ಒಂದು ಮಗು ಜನನ ಆಗ್ತದ, ಜನಿಸುವಂತ ಮಗು ಪಾರ್ವತಿ ದೇವಿಯಾಗಿ ಜನಿಸ್ತದ, ಈ ನಾಡಿಗೆ ಬಹುದೊಡ್ಡ ಕೊಡುಗೆಯಾಗಿ ಆ ಮಗು ಬೆಳಗ್ತದ ಅಂತ ಹೇಳಿರುವಂತ ಸಂದರ್ಭದೊಳಗೆ ತಾಯಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹಂದೆ ಹಾಲು ಕುಡ್ದಷ್ಟು ಖುಷಿ ಆಯ್ತು ಅಂತ. ನೋಡ್ರಿ, ಮಕ್ಕಳಿಲ್ಲದೆ ಇರುವಂತ ವಯಸ್ಸಾಗಿರುವಂತ ತಾಯಿ ಸಿರಸಮ್ಮ ಮತ್ತು ಅನಂತರಾಯ ಮಕ್ಕಳ ಭಾಗ್ಯವನ್ನ ಸೋಮಲಿಂಗ ಶಿವ ಸ್ವರೂಪಿಯಾಗಿರುವಂತ ವೀರಭದ್ರ ಕರುಣಿಸುವಂತ ಸಂದರ್ಭದೊಳಗ ತಾಯಿಗೆ ಬಹಳ ಖುಷಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ, ಕನಸಿನೊಳಗೆ ಏನ್ರ ಒಂದಿಂತ ಬಹಳ ಚಲೋ ಸ್ವಪ್ನಗಳು ಬಿದ್ದಿದ್ದು ಅಂದ್ರ ನಮ್ದೊಂದು ಒಂದು ಕುತೂಹಲ. ಅದನ್ನ ಒಯ್ದು ಯಾರ ಮುಂದೆ ಒಂದು 4 ಜನರ ಮುಂದೆ ಹೇಳಿದಾಗ ನಮಗ್ ಖುಷಿ, ಅದನ್ನ 4 ಜನರ ಮುಂದೆ ಹಂಚಿಕೊಂಡಾಗ ನಮಗ ಖುಷಿ. ನೋಡ್ರಿ, ಸಿರಸಮ್ಮ ಕನಸಿನೊಳಗೆ ಬಿದ್ದಿರುವಂತ ಆ ಸ್ವಪ್ನವನ್ನ ನನ್ನ ಪತಿರಾಯ ಅನಂತರಾಯನಿಗೆ ಹೇಳಬೇಕು ಅಂತ ಆ ಸ್ವಪ್ನವನ್ನ ಕನಸನ್ನ ಹಿಂಗೆ ಹಿಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಶಿವ ಅನ್ಕೊಂತ ಆ ಅನಂತರಾಯನ ಕಡೆ ಹೋಗಿ, ರೀ ನಾನೊಂದು ಕನಸು ಕಂಡೆ. ಅವಾಗ
ಅನಂತರಾಯ್ ಹೇಳ್ತಾನಂತ, ನಾನು ಕೂಡ ಒಂದು ಕನಸಿನೊಳಗೆ ಸ್ವಪ್ನವನ್ನ ಕಂಡೆ ಅಂತ ಹೇಳಿದ. ನೋಡ್ರಿ, ಈ ತಾಯಿಗೆ ಬಿದ್ದಿರುವಂತ ಕನಸು ಅಪ್ಪನಿಗೆ ಗೊತ್ತಿಲ್ಲ, ಆತನಿಗೆ ಅನಂತರಾಯನಿಗೆ ಬಿದ್ದಿರುವಂತ ಕನಸುಗಳು ಈ ಸಿರಸಮ್ಮನಿಗೆ ಗೊತ್ತಿಲ್ಲ. ಆದ್ರೆ ಈ ಇಬ್ಬರಿಗೂ ಬಿದ್ದಂತ ಕನಸು ಒಂದೇ. ಆ ಶಿವನೇ ನುಡಿತಾನಂತ. ಆ ತಾಯಿ ಹೇಳ್ತಾಳೆ, ಸಿರಸಮ್ಮ ರೀ, ಕನಸಿನೊಳಗ ಶಿವ ಪ್ರತ್ಯಕ್ಷ ಆಗಿ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಯಾಗಿರುವಂತ ಒಂದು ಮಗಳನ್ನ ನಿನಗ ಕೊಡ್ತೀನಿ, ನಿನ್ನ ಉಡಿಯನ್ನ ತುಂಬುತ್ತೀನಿ ಅಂತ ಶಿವನ ಅಪ್ಪನೇ ಆಗೈತ್ರಿ. ಶಿವ ನುಡಿದಾನ ಅಂತ ಹೇಳಿರುವಂತ ಸಂದರ್ಭದೊಳಗ ಆ ಪತಿರಾಯನ ಕೂಡ ಅದ ಮಾತನ್ನ ಹೇಳಿದ್ನಂತ. ಇಬ್ಬರಿಗೆ ಬಹಳ ಸಂತೋಷ, ಆನಂದದಿಂದ ಎಲ್ಲರ ಮುಂದೆ ಹಂಚಿಕೊಳ್ಳಾಕತ್ರ. ನೋಡ್ರಿ, ಎಲ್ಲರ ಮುಂದೆ ಹೇಳಾಕತ್ರು. ಆ ತಾಯಿಯ ಖುಷಿ ನೋಡ್ರಿ, ಆ ಆನಂದಕ್ಕ ಪಾರವೇ ಇಲ್ಲ ಅಂತ ಹೇಳ್ತಾರ. ಯಾವಾಗ ತಾಯಿ ಹಿಂಗ ಒಬ್ರಿಗೊಬ್ರಿಗೆ ಹೇಳ್ಕೊಂತ, ನಾನು ಆಗಲೇ ಹೇಳಿದೆ, ಶಿವ ನುಡಿದಿರುವಂತ ಮಾತು ಸುಳ್ಳಾಗುವುದು ಸಾಧ್ಯವೇ ಇಲ್ಲ. ಭಗವಂತ ಒಂದು ಸಲ ಒಲದ ಆಶೀರ್ವಾದ ಮಾಡಿದ ಅಂದ್ರ, ನೋಡ್ರಿ ನಿಮಗೆಲ್ಲ ಗೊತ್ತಿರಬಹುದು, ಹಲ್ಕೆರೆ ಅನ್ನದಾನ ಶಿವಯೋಗಿಗಳು ಅವರ ಆಶೀರ್ವಾದದ ಫಲ ಎಷ್ಟು ದೊಡ್ಡದಿತ್ತು ಅಂದ್ರ, ಬರಡಾಗಿರುವಂತ ಪತ್ರಿ ವನವನ್ನ ಕೇವಲ ತಮ್ಮ ಪೂಜೆಯ ನೀರಿನಿಂದ ಆ ಪತ್ರಿ ವನಕ್ಕ ಹಾಕಿದ್ದರಿಂದ ಬರಡು ಬೆಂದು ಹೋಗಿರುವಂತ ಎಲ್ಲ ಗಿಡಗಳು ಮತ್ತೆ ಚಿಗುರು ಹೊಡಿದು ಅಂತ ಶಕ್ತಿ ಯಾರ ಕಡೆ ಇರ್ತದ ಅಂದ್ರ ಗುರು ದೇವರ ಕಡೆ ಇರ್ತದ ಅಂತ ನಾನು ಹೇಳೋ ತಿಳಿಯಾಗತ್ತೈತ್ರಿ ಅವ. ಯಾಕಂದ್ರೆ ಬಿದಿರುಗೊಂಬಿ ಕೊತ್ತಂಗ್ ಕೊಡ್ತೀರಿ, ಅದಕ್ಕೆ ಹೇಳಾಗತ್ತೇನೆ. ತಿಳಿಯಾಗತ್ತೈತಲ್ರಿ, ನಾನು ಹೇಳೋ ತಿಳಿಯಾಗತ್ತೈತಿ. ಯಾಕಂದ್ರ ಚಪ್ಪಾಳಿ ಇಲ್ಲ, ಏನೂ ಇಲ್ಲ. ಈ ನಮ್ಮ ಇತ್ತೀಚಿನ ಹೆಂಗಾಗ್ಯಾವ ಅಂದ್ರ ಜನ ಒಟ್ಟೆ ಚಪ್ಪಾಳಿ ಹೊಡಿದ ಬಿಟ್ಟು ಬಿಟ್ರಿ. ಯಾಕೆ ಬಿಟ್ಟಾರಿ? ಗೋನ್ ಹಾಕ್ಬೇಡ್ರಿ. ಎದಕ್ ಬಿಟ್ರ? ಎಲ್ಲಿ ಹೊಡಿಬೇಕ್ರಿ ಚಪ್ಪಾಳಿ ರೀ ಅಪ್ಪ? ಈಗೆಲ್ಲಾ ರೊಟ್ಟಿ ಮಾಡೋ ಮಷಿನ್ ಬಂದ್ಬಿಟ್ಟು ಅನಾಗತ್ತೀರಿ ನೀವು. ರೊಟ್ಟಿ ತಟ್ಟಾರ ಚಪ್ಪಾಳಿ ತಡ್ತಿದ್ವಿ, ಈಗ ಮತ್ ಚಪ್ಪಾಳಿನ ತಟ್ಟಂಗಿಲ್ಲ, ರೊಟ್ಟಿನ ತಟ್ಟಂಗಿಲ್ಲ, ಮತ್ ಚಪ್ಪಾಳಿ ಎಲ್ಲಿ ತಟ್ಟೋದು ಅನಾಗತ್ತೀವಿ ನಾವು. ಹೌದನ್ರಿ? ನೋಡ್ರಿ, ಎಲ್ಲದಕ್ಕೂ ಮಷಿನ್ ಬಂದ್ಬಿಟ್ಟಾವ. ರೊಟ್ಟಿ ಮಾಡೋ ಮಷಿನ್, ಚಪಾತಿ ಮಾಡೋ ಮಷಿನ್. ಅದು ಏನೋ ಇತ್ತೀಚೆಗೆ ವಿದೇಶದೊಳಗ ಒಂದು ಫೇಸ್ಬುಕ್ ಒಳಗ್ ಬಂದಿತ್ತು. ಅದು ಇಡೀ ಮೈ ತೊಳೆದು ಬಟ್ಟೆ ಉಡಿಸಿ ನಮಗ ನಾಷ್ಟ ಮಾಡಿಸಿ ಪ್ರಸಾದ ಊಟ ಮಾಡಿಸಿ ಅದ ಕೆಲಸಕ್ಕೆ ಕಳ್ಸೋವರೆಗೂ ಅದರದ ಅಂತ ಕೆಲಸ. ಏನದ ರೋಬೋಟ್ ಅಂತ ಬಂದತ್ತ. ಅವೆಲ್ಲ ಬಂದು ಅಂದ್ರ ನೋಡ್ಬೇಕು ಮನುಷ್ಯ ಎಷ್ಟು ಸೋಮಾರಿ ಅಕ್ಕನಂದ್ರ, ಎಲ್ಲ ರೋಬೋಟ ಮಾಡೋದಾದ್ರೆ ಮತ್ತೆ ಮನುಷ್ಯನ ಕೆಲಸ ಏನ್ರಿ? ಭಗವಂತ ವಿಚಾರ ಮಾಡ್ತಾನ ಆಮೇಲೆ. ಮತ್ತೆ ನಾನೇ ಅದಕ್ಕೆ ಮನುಷ್ಯನ ಈ 84 ಲಕ್ಷ ಜೀವಕೋಟಿ ರಾಶಿಗಳನ್ನ ದಾಟಿ ಈ ಮನುಷ್ಯ ಜನ್ಮವನ್ನ ಕೊಟ್ಟಿನಿ, ಮತ್ತ ಮನುಷ್ಯನ ರೋಬೋಟ್ ಕಂಡು ಹಿಡಿದು ಅವನ ಕಡೆ ಕೆಲಸ ಮಾಡ್ಕೋಗತ್ತಾನ. ಇವಂದರ ಏನ್ ಕೆಲಸ ಅಂತ ಇನ್ನೆಲ್ಲ ನಮ್ಮನ್ನ ತೆಗೆದು ಇನ್ನ ಪ್ರಾಣಿಗಳನ್ನ ಮಾಡೋ ಪರಿಸ್ಥಿತಿ ಬರ್ತದ. ಹೌದಲ್ರಿ? ಹಂಗ ಬರ್ಕಾಗತ್ತೀವಿ ನಾವು. ಎದಕ್ಕೆ ಈ ಮಾತು ಕೇಳಿದ್ದೆ ಅಂದ್ರ, ನಾನು ಹಿಂಗ ಒಂದು ಪ್ರವಚನ ಮಾಡುವಂತ ಸಂದರ್ಭದೊಳಗೆ ಎದರಕ್ಕಂತ ಮುದುಕಿ ಏನ್ ನಡೆದ್ರಿ ಅಲ್ಲಿ ಅಲ್ಲೊಂದು ಕಾರ್ಯಕ್ರಮ ನಡೆದತ್ತ ನೋಡ್ರಿ. ಮತ್ತ ಅವರು ಜೋರ್ ಮೀಟಿಂಗ್ ಮಾಡಕತ್ತಾರ ಕಾಣ್ತದ. ಆಗಳೇನ್ ಚಪ್ಪಾಳಿ ಬರೀಪ್ಪ ಇಲ್ಲಿ ವೇದಿಕೆ ಒಳಗ ಮೈಕರ ಕೊಡ್ತೇನೆ ಮಾತಾಡಕತ್ರಿ. ಇಲ್ಲ ಚಪ್ಪಾಳಿ ಹೊಡೆದ್ ನೋಡ್ಲ ಹೋದು ಅಲ್ರಿ ಕಿತ್ಕೊಂಡು. ನೋಡ್ರಿ ಹೆಂಗ ಪ್ರವಚನ ಮಾಡಕತ್ತಿದ್ದೆ, ಎದರ್ಕೊಂತ ಮುದುಕಿ ಜೋರ್ ಅಳಕತ್ಲರಿ. ಮತ್ತ ಪ್ರವಚನದಾಗ ಎದರ್ಕೊಂತ ಮುದುಕಿ ಅಳಕತ್ಲ ಅಂದ್ರ ಮತ್ತೆ ನೀವೆಲ್ಲ ಗಪ್ ಕೂಡ್ತೀರೇನ್ರಿ? ನಿಮ್ಗೆಟ್ಟ ಡಿಸ್ಟರ್ಬ್ ಆಗತ್ತ, ನಿಮ್ಗೆಟ್ಟ ಕಿರಿಕಿರಿ ಆಗತ್ತ, ನಿಮ್ಗೆ ಹೆಚ್ಚು ನನಗಾಗತ್ತ. ಮತ್ತೆ ಎದರ್ಕೊಂತ ಮುದುಕಿ ಜೋರ್ ಅಳಕತ್ಲ ಅಂದ್ರ ನನಗ್ ಶಕುನ್ ಅದ. ಮತ್ತ ನಾನ್ ಕೇಳ್ದೆ, ಯವ್ವ ಎದಕ್ ಅಳಕತ್ತಿ? ಅವಾಗ ಆ ಮುದುಕಿ ಹೇಳಿದ್ರು, ಅದನ್ನೇನ್ ನೀನ್ ಕೇಳ್ತೀಯಪ್ಪ, ನಿನ್ನ ಪ್ರವಚನ ಆರಾಮ್ ಮಾಡ ಅಂದ್ಲಕ್ಕಿ. ಯವ್ವ ನಿಮ್ದೊಂದು ಕುಂತ ಅಳಕತ್ರ ನಾನೇನು ಪ್ರವಚನ ಮಾಡ್ಲಿ ಅಂದೆ ನಾನು. ಏನಿಲ್ಲಪ್ಪ, ಅದೇನು ಎದೇನ್ ದೊಡ್ಡದಲ್ಲ, ನೀನ್ ಸುಮ್ ಪ್ರವಚನ ಮಾಡು, ನಾ ಅಳತಿನ ಅಂದ್ಲಕ್ಕಿ. ಅವಾಗ ನಾನೆಂದ ಕೈ ಮುಗಿದೇವ, ಒಂದು ಆ ಕಡೆ ಹೋಗಿ ಅಳು, ಇಲ್ಲ ಅಳ್ಬೇಡ. ಒಂದು ಇರ್ಲಿಕ್ಕೆ ಗಪ್ ಕೂಡು, ನಾನ್ರ ಆರಾಮ್ ಮಾಡ್ತೇನೆ. ಅವಾಗ ಆಕೆ ಅಂದು, ಏನಾರ ಆಗೈತಿ ಹೇಳ ಯವ್ವ. ಕಮಿಟಿ ಅವ್ರು ಓಡ್ ಬಂದು ಕೇಳಿದ್ರು, ಯಾಕೆ ಅಳಕತ್ತಿ, ಯಾಕೆ ಏನಾಗೈತಿ?
ಅದೇನು ಕೇಳ್ತೀಯ, ದೊಡ್ಡದೈತು ಅನ್ಲಕ್ಕೆ. ದೊಡ್ಡದಿದ್ರೆ ಸ್ವಲ್ಪ ಸಣ್ಣದ ಮಾಡಿ ಹೇಳು. ಅವಾಗ ಆಕೆ ಅಂದ್ಲು, ಏನಿಲ್ಲಪ್ಪ, ನಿನ್ನೆ ನಮ್ಮ ಮನೆ ಒಳಗ ಒಂದ ನಾಯಿ ಇತ್ತು. ಏನಿತ್ರಿ? ನಾಯಿ. ನಾನಂದೆ, ಮನಿ ಒಳಗ ನಾಯಿ ಐತೆ ಮತ್ತೆ ಇಲ್ಯಾಕ ಬಂದ ಅಳಾಕತಿ, ಅದ್ ನೆನಪಾಗಿತ್ತೇನೆ ಏನ್ರ? ಏನಿಲ್ಲಪ್ಪ, ನಿನ್ನ ಮನೆ ಒಳಗ ಒಂದ ನಾಯಿ ಜೋರು ಒದರಾಕತಿತ್ತು ಅಂದ. ಅವಾಗ ನಾನಂದೆ, ವಿಚಾರ ಮಾಡ್ದ ನಾನು, ಅದು ಜೋರು ಒದರಾಕತಿತ್ತು ಮತ್ತೆ ಇಲ್ಯಾಕ ಬಂದ ಅಳಾಕತಿ ಅಂದೆ. ಏನಿಲ್ಲಪ್ಪ, ಅದು ಸಾಯುವಂತ ಪರಿಸ್ಥಿತಿ ಇತ್ತು. ಮುಂದೇನಾತ? ಸಾಯುವಂತ ಪರಿಸ್ಥಿತಿ ಒಳಗ ಹಂಗ ಸಾಯ್ಲಿಲ್ಲ, ಅದು ಒಂದ ಸಲ ಒದರಿ ಸಾಯ್ಲಿಲ್ಲ, 1 ತಾಸು ಒದರಾಕತಿ ತಂದಕಿ. 1 ತಾಸು ಒದರಿ 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 ಆ ನಾಯಿ ಸತ್ತು ಹೋದಪ್ಪ. ಇಷ್ಟೊಂದು ನಾ ವಿಚಾರ ಮಾಡಿದೆ, ನಾಯಿ ಸತ್ತಿದ್ ನಿಮ್ ಮನೆ ಒಳಗ, ನಿನ್ನ ಮನೆ ಒಳಗ ಒದರಿತ್ತು, ಅದ ನಿನ್ನೆ ಸತ್ತಿತ್ತ, ಮತ್ತೆ ಇಲ್ಲಾಕ ಬಂದಾಳಕತಿ. ಆ ನಾಯಿ ಏನೋ 1 ತಾಸು ಒದರಿ ಒದರಿ ಸತ್ತು ಹೋಗ್ತಿಲ್ಲಪ್ಪ, ಹಂಗ ನೀನು ಒದರಾಕತಿ ಅಂದಕಿ. ಎಂತೆಂತ ಗಡಿಗಳಿರ್ತಾವ್ರಿ. ಅದಕ್ಕೆ ನನಗ್ ಪಜಿತ್ ಆಗೈತ್ರಿ. ಇಲ್ಲಿ ಗಪ್ ಕೊಟ್ರಿ ಅಂದ್ರ ನನಗ್ ವಜ್ಜೆ ಐತಿ. ನೋಡ್ರಿ, ಯಾವಾಗ ಆ ತಾಯಿ ಸಿರಸಮ್ಮ ಆ ಅನಂತರಾಯ ಖುಷಿ ಆಗ್ತಾರಂತ, ವಯಸ್ಸಾಗಿರುವಂತ ದಂಪತಿಗಳು ಸಿರಸಮ್ಮ ಗರ್ಭವನ್ನ ಧರಿಸ್ತಾಳ. ಯಾವಾಗ ತಾಯಿ ಗರ್ಭವನ್ನ ಧರಿಸಿದ್ಲು, 1 ತಿಂಗಳು 2 ತಿಂಗಳು 6 ತಿಂಗಳುಗಳ ಗತಿಸಿ ಹೋಗ್ತಾವ. ಎಲ್ಲ ಊರಿನ ಜನ ಸೇರಿ, ಬಂಧು ಬಾಂಧವರು ಸೇರಿ ಆ ತಾಯಿಗೆ ವಿಧ ವಿಧವಾಗಿರುವಂತ ಹಣ್ಣು ಹಂಪಲುಗಳನ್ನು ಕೊಡ್ತಾರ, ಶ್ರೀಮಂತ ಕಾರ್ಯವನ್ನ ಮಾಡ್ತಾರ. 9 ತಿಂಗಳು 9 ದಿನಕ್ಕೆ 12ನೇ ಶತಮಾನದ ಕಾಲದೊಳಗ, 12ನೇ ಶತಮಾನದ ಬಹುದೊಡ್ಡವಾಗಿರುವಂತ ಯುಗ ಅದು. ಶರಣರ ಒಂದು ಯುಗ ಅಂತ ಒಂದೇ ಒಂದು ಶತಮಾನ ಕರೆಯೋದಾದ್ರ ಅದು 12ನೇ ಶತಮಾನ ಮಾತ್ರ. 12ನೇ ಶತಮಾನದೊಳಗ ಆ ಸಿರಸಮ್ಮ ಮತ್ತು ಅನಂತರಾಯ ಜಂಗಮ ದಾಸೋಹಿಗಳು, ದಾನ ಧರ್ಮದೊಳಗ ಎತ್ತಿದ ಕೈಯಾಗಿರುವಂತ ಆ ದಂಪತಿಗಳಿಗೆ ಸಿರಸಮ್ಮ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳ. ಆ ಮಗು ಲಿಂಗಮ್ಮ ವರದಾನೇಶ್ವರಿ ದಾನಮ್ಮ ತಾಯಿಯಾಗಿ ಗುಡ್ಡಾಪುರದೊಳಗ ಬೆಳಗ್ತಾಳ ಅನ್ನುವಂತ ವಿಚಾರವನ್ನ ನಾವೆಲ್ಲರೂ ಕೂಡ ನಾಳೆ ದಿನ ನೋಡೋಣ. ನಾಳೆ ದಿನ ವಿಶೇಷವಾಗಿ ವರದಾನೇಶ್ವರಿಯ ತೊಟ್ಟಿಲ ಮಹೋತ್ಸವ ಸಮಾರಂಭ. ನೋಡ್ರಿ, ಆ ಸಿರಸಮ್ಮ ಮತ್ತು ಅನಂತರಾಯರ ದಂಪತಿಗಳ ಇದರೊಳಗ ಜನಿಸಿರುವಂತ ಮಗು ಯಾವ ರೀತಿ ಒಳಗ ತೊಟ್ಟಿಲ ಕಾರ್ಯವನ್ನ ಮಾಡಿದ್ರು ಅನ್ನುವಂತ ವಿಚಾರವನ್ನ ನಾಳೆ ದಿನ ನೋಡೋಣ. ನಾಳೆ ಬಿಟ್ಟು ನಾಡದ ಗುರುವಾರ 3, 4 ಎಷ್ಟನೇ ತಾರೀಕು ಆಗತ್ರಿ? ನಾಡ್ದ ಗುರುವಾರ 5 ಆಗತ್ತಲ್ಲ. ಹೆಂಗ್ ಕೂತ ನೋಡ್ರು ಹುಡುಗರು. ಏನು ಮಾಸ್ತರ್ ಕಲ್ಸಿಲ್ಲ 1, 2? ಇವತ್ತು ತಾರೀಕು ಎಷ್ಟ? 3. ಇವತ್ತು ಏನೈತ? ಇವತ್ತು ಗ್ರಹಣ ಐತ. ಅದಕ್ಕೆ ನಿಮಗ್ ಗ್ರಹಣ ಇಡ್ಬೇಕನ್ನ ಅನ್ಕೊಂಡೆ ನಾನು. ಇವತ್ತು 3, ನಾಳೆ 4, 5ನೇ ತಾರೀಕು ಗುರುವಾರ ದಿನ ಸಾಯಂಕಾಲ ಇದೇ ವೇದಿಕೆ ಒಳಗ ವರದಾನೇಶ್ವರಿ ತಾಯಿಯ ತೊಟ್ಟಿಲ ಮಹೋತ್ಸವ ಕಾರ್ಯವನ್ನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಮಾಡೋಣ. ತೊಟ್ಟಿಲ ಮಹೋತ್ಸವ ನಿನ್ನೆ ಹೇಳಿದ್ನಲ್ರವ, ಹೆಚ್ಚಿನ ಸಂಖ್ಯೆ ಒಳಗ ಕರ್ಕೊಂಡು ಬರ್ರಿ. ವಿಶೇಷವಾಗಿರುವಂತ ಉಡುಗೆಯನ್ನು ಉಟ್ಕೊಂಡು ಬರ್ರಿ. ಅದೇನೋ ಅಂತಾರಲ್ರಿ, ಇಲ್ಕಲ್ಲ ಸಾರಿ ಏನೇ ಯಾವ ಇಲ್ಲನ್ರಿ ಈ ಕಡೆ? ಯಪ್ಪ, ಇಲ್ಕಲ್ಲ ಸಾರಿ ಆ ಕಡೆ ಅದಾವ, ಅಲ್ಲಿಂದ ಖರೀದಿ ಮಾಡ್ಕೊಂಡು ಇಲ್ಲಿ ಎಲ್ಲಿ ಬರ್ಬೇಕು ನಾವು ಅಂತೀರಿ ನೀವು. ಈ ಕಡೆ ಯಾವ ಫೇಮಸ್ ಅದಾವ್ರಿ? ಮಸ್ತ್ ಚಲೋ ಸೀರೆ ಉಟ್ಕೊಂಡು, ಒಟ್ಟು ಹೊಸ ಉಟ್ಕೊಂಡು ಚಲೋ ಬಂಗಾರ ಹಾಕೊಂಡು ಬರ್ರಿ. ಎಲ್ಲಿ ಬಂಗಾರ ಹಾಕೊಂಡ್ ಬರ್ಬೇಕು? ಯಪ್ಪ, 2 ಲಕ್ಷ ಆಗೇತ ಅಂತೀರಣ್ಣ? ಎಷ್ಟಾಗೈತ್ರಿ ಬಂಗಾರ? ನೋಡ್ಬೇಕದ, ಮುಗಿಲೆ ಹತ್ರ ಕೊಂಡತ ಬಂಗಾರ, ಕೈಗೆ ನಿಲ್ಕೊಂಡಾಗೈತದ. ಚಲೋ ಸೀರೆ ಉಟ್ಕೊಂಡು ಬರ್ರಿ, ಚಲೋ ಚಂದ ರೆಡಿ ಮಾಡ್ರಿ. ಇಲ್ಲಿ ಬಂದು ಸಾಯಂಕಾಲ 6 ಗಂಟೆಗೆ ಒಂದಿಷ್ಟು ರಂಗೋಲಿ ಹಾಕಿ ನಮ್ಮ ಬಂಧು ಬಾಂಧವರನ್ನೆಲ್ಲರನ್ನು ಕರ್ಕೊಂಡು ಒಂದು 4 ಜನ ಹೊತ್ಕೊಂಡು ಬರ್ರಿ. ಹಂಗ ಕರ್ಕೊಂಡು ತೊಟ್ಟಿಲ ಕಾರ್ಯ ಐತೆ ಬರ್ರಿ ಅಂತ ಕರ್ಕೊಂಡು ಬರ್ರಿ. ಮತ್ತೆ ಇನ್ನೊಂದು ವಿಶೇಷವಾಗಿ ಆ ತೊಟ್ಟಿಲ ಕಾರ್ಯಕ್ಕೆ ವರದಾನೇಶ್ವರಿ ತಾಯಿಯ ತೊಟ್ಟಿಲ ಮಹೋತ್ಸವಕ್ಕ ಯಾರ ತೊಟ್ಟಿಲು ಕೊಡಿಸೋರಿದ್ರ, ಯಾರ ಕುಂಚಲಿಗೆ ಕೊಡಿಸೋರಿದ್ರ, ಹಾಗೆ ಕಾಲುಂಗರ, ಕೈಗಡಗ ಮತ್ತ ಉಡುಗಾರ, ಹಲವು ವಿಶೇಷ ಆ ತಾಯಿಗೆ ಲಿಂಗದ ಕಾಯಿ, ಆ ಮಗು ಪಾಟಿ ಚೀಲ, ಹೀಗೆ
ಆ ಮಗು ವರದಾನೇಶ್ವರಿ ಲಿಂಗಮ್ಮ ತಾಯಿಯ ಆ ತೊಟ್ಟಿಲ ಮಹೋತ್ಸವಕ್ಕೆ ಏನಾರ ಕೊಡಿಸೋರಿದ್ರ ದಯವಿಟ್ಟು ತಮ್ಮ ಹೆಸರುಗಳನ್ನ ನೋಂದಾಯಿಸ್ರಿ, ಬರೆಸ್ರಿ. ಮತ್ತೆ ಯಾರ ಕೊಡಿಸೋರಿದ್ರೆ ಇಲ್ಲಿ ಕೈ ಎತ್ತಬಹುದ್ರಿ. ಯಾರಾದ್ರಿ ಅಂದ್ರೆ ಅಂತ ಗಡಿಗಳ ಬಾಳ ಭಕ್ತಿವಂತರು ಅಪ್ಪವ್ರ ನಮ್ದು ಆಗಲ್ರಿ, ಏನು ವಿಚಾರ ಮಾಡಂಗಿಲ್ಲ, ತಾಯಿ ಲಿಂಗಮ್ಮ ತಾಯಿ ಅದ ಆ ತೊಟ್ಟಿಲ ಮಹೋತ್ಸವಕ್ಕೆ ನಮ್ದು ಸೇವಾ ಆಗ್ಲಿ ಅಂತ ಕೈ ಎತ್ತವ್ರ ಯಾರು ಅದ್ರೇನ್ರಿ? ಹಾ ಯವ್ವ ಅಲ್ಲಿ ಹಿಂದ ನೋಡ್ಬೇಡ್ರಿ, ನಿಮ್ ಕಡೆ ಇರ್ತಾವ ಟಿಜರಿ, ಅವ್ರ ಕಡೆ ಇರಂಗಿಲ್ಲ ಅವು. ಬಂದಿವ್ ದುಡ್ಡು ನಿಮ್ ಕೈ ಕೊಡೋಕ ನೀವು ಟಿಜರಿ ಒಳಗೆ ಇಟ್ಟಿರ್ತೀರಿ. ಇಡ್ಲಿಲ್ಲ ಅಂದ್ರು ಅವು ಕೊಡ್ಲಿಲ್ಲ ಅಂದ್ರು ಕಸ್ಕೊಂಡ್ ಟಿಜರಿ ಒಳಗೆ ತುಂಬಿಟ್ಟಿರ್ತೀರಿ, ಅದನ್ನ ಹೇಳಂಗಿಲ್ಲ. ಮತ್ತ ತೆಗೆದು ಕೊಟ್ಟಿವಿ ಅಂದ್ರಿ ಅಪ್ಪ ನಮ್ ಕಡೆ ಅದಾವ ಅನ್ನೋದು ಅವ್ರಿಗೆ ಗೊತ್ತಾಕತ್ತಾವ ಅಂತೀರಿ ನೀವು. ಯಾರ ಬರ್ಸೋರಿದ್ರೆ ಇದು ಸೇವಾ ಭಾಗ್ಯ ನೋಡ್ರಿ. ಇದೊಂದು ಸೇವಾ ತಾಯಿಯ ತೊಟ್ಟಿಲ ಮಹೋತ್ಸವ ಸೇವಾ ಬಹಳ ಜನಕ್ಕೆ ಸಿಗಂಗಿಲ್ಲ. ಮತ್ತೆ ಯಾರಿಗೂ ಮಕ್ಕಳಾಗಿಲ್ಲ, ಆ ಮಕ್ಕಳ ಭಾಗ್ಯವನ್ನ ಪಡೆಯುವಂತ ಶಕ್ತಿ ಆ ವರದಾನೇಶ್ವರಿ ತೊಟ್ಟಿಲ ಮಹೋತ್ಸವಕ್ಕೈತ. ಅಂತ ತಾಯಿಯ ತೊಟ್ಟಿಲ ಮಹೋತ್ಸವಕ್ಕೆ ನಿಮ್ಗೊಂದು ವಿಶೇಷ ಹೇಳ್ತೇನೆ. ನಾನು ಎಲ್ಲೆಲ್ಲಿ ಪ್ರವಚನ ಹೇಳಿ ಬಂದೀನಿ, ಇಲ್ಲಿವರೆಗೂ ಬಹಳ ಪ್ರವಚನ ಆಗ್ಯಾವ, ಲೆಕ್ಕಕ್ಕಂತೂ ಇಲ್ಲ. ಸರಿ ಸುಮಾರು ನಾ 16ನೇ ವಯಸ್ಸಿಂದ ಪ್ರವಚನವನ್ನ ಹೇಳಾಕತ್ತೀನಿ. ಈಗ ನನಗೆ 27 ವಯಸ್ಸು. ಇಲ್ಲಿವರೆಗೂ ಎಲ್ಲೆಲ್ಲಿ ಪ್ರವಚನ ಹೇಳಿನಿ, ಎಲ್ಲೆಲ್ಲಿ ತೊಟ್ಟಿಲ ಕಾರ್ಯ ಆಗ್ಯಾವ, ಆ ತೊಟ್ಟಿಲವನ್ನ ಯಾರಿಗೂ ಮಕ್ಕಳಾಗಿಲ್ಲ ಆ ತೊಟ್ಟಿಲವನ್ನ ತೆಗೆದುಕೊಂಡವ್ರು ಎಲ್ಲೋ ಒಂದು 3-4 ಒಂದು 5-6 ಸಿಗ್ಬೋದಟ್ಟ. ಮಕ್ಕಳ ಆಗದೆ ಇರೋರು ಇನ್ನೂ ಅದಾರವ್ರು. ಎಲ್ಲರಿಗೂ ಯಾರ್ಯಾರು ತೊಟ್ಟಿಲ್ಲ ತಗೊಂಡಾರು ಎಲ್ಲರಿಗೂ ಮಕ್ಕಳಾಗಿರುವಂತ ಉದಾಹರಣೆಯನ್ನ ನಾನು ನೋಡಿನಿ, ಕೇಳಿನಿ. ಯಾಕಂದ್ರ ಆ ವರದಾನೇಶ್ವರಿ ತಾಯಿಯ ಶಕ್ತಿನ ಅಷ್ಟು ದೊಡ್ಡದು. ನಂಬಿದವರಿಗೆ ಭಗವಂತ ದೇವರು ತಾಯಿ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಆ ತಾಯಿ. ಅಂತ ತೊಟ್ಟಿಲ ಮಹೋತ್ಸವದೊಳಗ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ, ವಿಜೃಂಭಣೆಯಿಂದ ಮಾಡೋಣ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೋಡ್ರಿ ಅಜ್ಜೋರು ಇಷ್ಟು ಬಯಲೊಳಗೆ ನಿಮ್ಗೆಲ್ಲರಿಗೂ ಕೂಡ ಅದ್ಭುತವಾಗಿರುವಂತ ವೇದಿಕೆಯನ್ನ ಸುಂದರ ಪರಿಸರವನ್ನ ಹಾಕಿಕೊಟ್ಟಾರ. ಇದರ ಬಹಳ ಚಲೋ ಸದ್ಬಳಕೆ ಮಾಡಿಕೊಳ್ಳೋದು ನಮ್ ಕೈಯಾಗೈತ್ರಿ, ಒಳ್ಳೆ ಉಪಯೋಗ ಮಾಡಿಕೊಳ್ಳೋದು ನಮ್ ಕೈಯಾಗೈತ. ಅಜ್ಜವ್ರಿಗೆ ನೋಡ್ರಿ, ನೀವು ಜಾಸ್ತಿ ಜನ ಬಂದ್ರಿ ಅಂದ್ರೆ ಅವ್ರಿಗೆ ಬಂಗಾರ ಬೆಳ್ಳಿ ಕೊಟ್ರೆ ಖುಷಿ ಪಡಂಗಿಲ್ಲ ಅವ್ರು. ನೀವೇನ್ರಿ ಜನ ಹರ್ಕೊಂಡು ಬಂದು ಚಲೋ ಪ್ರವಚನ ಕೇಳಿ ಒಂದ್ ಸ್ವಲ್ಪ ಪ್ರಸಾದ ಮಾಡ್ಕೊಂಡು ಹೋದ್ರಿ ಅಂದ್ರ ಅಜ್ಜವ್ರು ಬಂಗಾರ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಖುಷಿ ಪಡುವಂತ ಸಂತೋಷ ಅಜ್ಜವ್ರಿಗೆ ಆಗ್ತದ. ಅಂತ ಭಕ್ತಿಯನ್ನ ನೀವು ಸಮರ್ಪಣೆ ಮಾಡ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಜ್ಜವ್ರು ಹೆಂಗಂದ್ರ ನಾನು ಬೆಳಿಗ್ಗೆ ಅನ್ನಕತ್ತಿದ್ದೆ, ಏನ್ರಿ ಬುದ್ಧಿ ಕಾಲು ಚಕ್ರ ಕಟ್ಕೊಂಡ್ರಿ ಏನ್ ಅನ್ನಕತ್ತಿದ್ದೆ ನಾನು. ಯಾಕಂದ್ರೆ ಬೆಳಿಗ್ಗೆ 6:05 ಪ್ರಸಾದ ಮಾಡಿ ಹೋಗ್ಬಿಟ್ಟಾರ್ರಿ. ಮತ್ತೆ ಎಷ್ಟಕ್ ಬಂದಾರ ಅಂದ್ರ ಮಧ್ಯಾಹ್ನ ಬಂದಾರ. ಮಧ್ಯಾಹ್ನ ಬಂದು ಪಾಪ ಎಷ್ಟು ಸುಸ್ತಾಗಿದ್ರಂದ್ರ ಮಕ್ಕೊಂಡ ಬಿಟ್ರ, ಮತ್ತ 5 ಗಂಟೆಗೆ ಇನ್ನೂ ಅವಾಗ ನಿದ್ದೆ ಹೊಡ್ಯಾಕತ್ತಿದ್ರು. ಬೆಳಗಿಂದ ಇನ್ನ ನಿದ್ದೆ ಹೊಡೆದು ಸಾಯಂಕಾಲ ಇದ್ದೆ ನಾನು. ಸಾಯಂಕಾಲ 5:15 ಮತ್ತೆ 5 ಗಂಟೆಗೆ ಬಂದ್ರು ಅಜ್ಜವ್ರು, ಮತ್ತೆ ರೆಡಿಯಾಗಿ ಬಂದ್ಬಿಟ್ರ. ಅವಾಗ ನಾನ್ ಕೇಳಿದ, ಬುದ್ಧಿ ಎಲ್ಲಿ ಹೊಂಟ್ರಿ ಅಂತ. ನಾನ್ ದರ್ಶನ ಮಾಡ್ಕೊಂಡಿದ್ದಿಲ್ಲ ಬೆಳಿಗ್ಗೆಯಿಂದ. ಮತ್ತ 5 ಗಂಟೆಗೆ ಕಣ್ಣಾಕತ್ತಾರ, ಮತ್ತೆ ಒಂದು 100 ಕಿಲೋಮೀಟರ್ ಹೋಗಿ 100 ಕಿಲೋಮೀಟರ್ ಬರ್ಬೇಕ್ರಿ ಅಂದ್ರ ಅವ್ರು. ಮತ್ತೆ ಬೆಳಿಗ್ಗೆ ಎಷ್ಟು ಹಳ್ಳಿ ಮುಗಿದವ್ರಿ, ಬೆಳಿಗ್ಗೆ ಒಂದು 10 ಹಳ್ಳಿ ಮುಗಿದವ್ರಿ, ಸಾಯಂಕಾಲ ಈಗ ಮತ್ತೆ ಒಂದು 10 ಹಳ್ಳಿಗೆ ಹೋಗ್ಬೇಕು ಅಂದ್ರ ಅವ್ರು. ಒಬ್ಬ ಶಿವಾಚಾರ್ಯ ದೊಡ್ಡ ಮಠದವ್ರು ಹಿಂಗ ಅಡ್ಡಾಡಂಗಿಲ್ಲ, ಹಂಗ ಪರಮ ಪೂಜ್ಯರ ಕಾಲ್ ಚಕ್ರವನ್ನ ಕಟ್ಕೊಂಡು ಭಕ್ತರ ಸಲುವಾಗಿ ಅಡ್ಡಾಡ್ತಾರಂದ್ರ ಪರಮ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯನ್ನ ತಾವೆಲ್ಲರೂ ಕೂಡ ತಟ್ರಿ. ಅಂತ ಪರಮ ಪೂಜ್ಯರ ಆಶೀರ್ವಾದ ದರ್ಶನವನ್ನ ನಾವೆಲ್ಲರೂ ಕೂಡ ಪಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನನ್ನ ಪುರಾಣ ಪ್ರವಚನಕ್ಕೆ ವಿರಾಮವನ್ನು ನೀಡ್ತೇನೆ. ದಯವಿಟ್ಟು ಏನ ಸೇವಾ ಭಾಗ್ಯವನ್ನ ಕರುಣಿಸೋರಿದ್ರ ಭಕ್ತಿಯನ್ನ ಸಮರ್ಪಣೆ ಮಾಡೋರಿದ್ರ ದಯವಿಟ್ಟು ಹೆಸರನ್ನ ನೋಂದಾಯಿಸ್ರಿ. ಯಾಕಂದ್ರೆ ಸಮಯ ಬಹಳ ಸ್ವಲ್ಪ ಐತ್ರಿ, 9-10 ದಿನ ಇರೋದ್ರಿಂದ ನಾಳೆ ಬಿಟ್ಟು ನಾಡ್ದನ್ನ ತೊಟ್ಟಿಲ ಮಹೋತ್ಸವ ಇರೋದ್ರಿಂದ ನಾಳೆ ಬರೆಸ್ತೇನ್ರಿ ಅನ್ನಕ್ ಹೋಗ್ಬೇಡ್ರಿ. ಇವತ್ತು ತೊಟ್ಟಿಲ ಕಾರ್ಯಕ್ಕೆ ಏನೇನ್ ಬೇಕು ಎಲ್ಲರೂ ಹೆಸರು ನೋಂದಾಯಿಸಿ ಹೋಗ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನನ್ನ ಪುರಾಣಕ್ಕೆ ವಿರಾಮವನ್ನು ನೀಡ್ತೇನೆ. ಮನ್ನ ಕನಕನಗಳಲ್ಲಿ ತಪ್ಪು ತೆನವುಗಳಿರಲಿ, ಒಲವಿನ ಹೊರತೆ ನಿಮಗೆಂದು ಬರ್ತಿದಿರಲಿ. ರಸಗುರುಸವಾಗಿ ಬಾಳೋನಂದರವಾಗಿ ಗುರು ಕುಮಾರೇಶ ಹಾಲಸ್ವಾಮಿ ಕೃಪೆ ತಮ್ಮ ಮನೆತನಕ್ಕೆ ಸದಾವಕಾಲ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜಯ ಕುಮಾರೇಶ. ನಾಡಿದ್ದು ಗುರುವಾರ ದಿವಸ ವರದಾನೇಶ್ವರಿಯಾಗಿರುವಂತ ದಾನಮ್ಮ ದೇವಿಯ ತೊಟ್ಟಿಲ ಕಾರ್ಯವನ್ನು ಮಾಡಬೇಕು ಅಂತೇಳಿ ಪರಮ ಪೂಜ್ಯರಾಗಿರ್ತಕ್ಕಂಥ ಅಪ್ಪಣೆಯನ್ನು ಮಾಡಿದ್ದಾರೆ. ಸಾಕಷ್ಟು ಜನ ನಿಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ದೀರಿ, ಅಂದುಕೊಂಡಂತ ಸಂದರ್ಭಗಳನ್ನ ಕನಕಾಪುರ ಹನುಮಂತಪ್ಪನವರು ತೊಟ್ಟಿಲ ಕಾರ್ಯಕ್ಕೆ ಅವರ ಕಡೆಯಿಂದ 1001 ರೂಪಾಯಿಯನ್ನ ಕೊಟ್ಟಿರ್ತಾರೆ. HM ವಿರೂಪಾಕ್ಷಯ್ಯನವರು 500 ರೂಪಾಯಿ ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲಿ
ಎಚ್.ಎಂ. ಮರುಳಸಿದ್ದಯ್ಯ ಇವರ ಮಗಳಾಗಿರುವಂತ ಮತ್ತು ಹಳೆಯ ಸುವರ್ಣಮ್ಮ ಮತ್ತು ವೀರೇಶ್ ಗದಗ್ ಇವರು ತೊಟ್ಟಿಲನ್ನ ತೆಗೆದುಕೊಂಡು ಬರ್ತಾರೆ. ಅದರ ಜೊತೆಯಲ್ಲಿ ಯಾರಾದರೂ ನಿಮಗೆ ಆ ಮಗುವಿನ ಬಟ್ಟೆಗಳನ್ನ, ಗಂಡು ಮಗು ಬೇಕಾದರೆ ಗಂಡಿನ ಬಟ್ಟೆಯನ್ನ, ಹೆಣ್ಣು ಮಗು ಬೇಕಾದರೆ ಹೆಣ್ಣಿನ ಬಟ್ಟೆಯನ್ನ, ಹೆಣ್ಣಿನ ಮಗುವಿನ ಬಟ್ಟೆಯನ್ನ ತಾವು ತೆಗೆದುಕೊಂಡು ಬರ್ಬೋದು. ನಮ್ಮ ಕಡೆ ಹೇಳಬೇಕು ಅಂದ್ರೆ ಕುಂಚಿಗೆ, ಕುಲಾಯ, ಫ್ರಾಕು ಅಥವಾ ಗಂಡು ಹುಡುಗಿಯ ಬಟ್ಟೆ ಇರ್ತಕ್ಕಂಥ ಟಿ ಶರ್ಟ್ ಬಟ್ಟೆಗಳನ್ನ ತಾವೆಲ್ಲ ತರಬಹುದು. ಹಿಂದಿನ ವರ್ಷ ಕೂಡ ಕೆಲವರು ಬೆಳ್ಳಿ ಚೈನ ತಂದಿದ್ರು, ಆದ್ರೆ ಈ ವರ್ಷ ಬಹಳ ದುಬಾರಿ ಐತಿ. ಆದ್ರೂ ಪರವಾಗಿಲ್ಲ, ಅದು ಸಣ್ಣದೇನ ತರ ಬಿಡಂಗಿಲ್ಲ. ಆಮೇಲೆ ಲಿಂಗದಕಾಯಿ ತಂದಿದ್ರು, ಅದ್ರ ಜೊತೆಲಿ ತೊಟ್ಟಿಲಿಗೆ ಸಾಕಷ್ಟು ಬಟ್ಟೆಗಳನ್ನ ತಂದಿದ್ರು. ಇದು ಭಾರ ಆದ್ರೆ ಬೇಡ, ಮಾಡೋಣ, ಇದ್ದಂತ ರೀತಿಯಲ್ಲಿ ಮಾಡೋಣ. ಆದ್ರೆ ಎಲ್ಲರೂ ಕೂಡ ಸಮಚಿತ್ತದಿಂದ ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಅಂತ ಹೇಳ್ತಾರೆ. ಯಾರೋ ಒಬ್ಬ ನಮ್ಮಂತ ಈ ಗುರುಗಳು ಬಂದಿದ್ರಂತ ಒಂದು ಮನೆಗೆ. ಬಂದಾಗ ಏನಾಯ್ತು ಅಂದ್ರೆ ಆ ಮನೆಯೊಳಗೆ ಒಬ್ಬ ಹೆಣ್ಮಗಳಿದ್ಲು ಅಷ್ಟೇ. ಮತ್ತೆ ಮಗ್ಳ ಮನೆಗೆ ಒಂದು ಸಹಕಾರಕ್ಕೋಸ್ಕರ ಕರ್ಲಯ್ಯಮ್ಮ, ನೀನ್ ಬಾ, ನೀನ್ ಬಾರವ, ನೀನ್ ಬರವ, ನೀನ್ ಬರವ. ಗುರುಳು ಪೂಜೆ ಆಯ್ತು, ಪ್ರಸಾದ ಆಯ್ತು. ಏನಮ್ಮ ನಿಮ್ಮನೊಳಗೆ ಇಷ್ಟ ಜನ ಇದ್ದೀರ? ಇಲ್ರಿ ಬುದ್ಧಿ, ನಾವು ಈಗ ಪಕ್ಕದ ನಮ್ಮ ಸಣ್ಣವ್ವ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಸ್ನೇಹಿತರು, ವಿಶ್ವಾಸಿಗಳೆಲ್ಲ ಮಾಡಿ. ಹೌದೇನವ? ಅದಕ್ಕೊಂದು ಸಾಕ್ಷಿ ನಮ್ಮ ಹತ್ತಿರೊಳಗಿರ್ತಕ್ಕಂಥ ನಾಯಕನಹಟ್ಟಿಯ ತಿಪ್ಪೇರುದ್ರ ಸ್ವಾಮಿಯೇ ಸಾಕ್ಷಿ ಆಗಬೇಕು. ಏನ್ ಹೇಳಿದ್ರಪ್ಪ ಅಂದ್ರೆ, ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು ಭಿಕ್ಷೆ ಅಂತ ಹೇಳಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಭಕ್ತಿ ಪ್ರಧಾನವಾಗಿ ಇಷ್ಟಪಟ್ಟು ಏನನ್ನ ಪಡಿಬೇಕು ಅಂತ ಇಷ್ಟಪಡ್ತೀರೋ ಹಂಗ ಸಿಗುತ್ತಂತೆ. ಆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಕೆರೆಯನ್ನ ಕಟ್ಟುವಾಗ ಅಂದಿನ ದಿನ ಕೆಲಸಕ್ಕೆ ಹೋಗ್ತಾ ಇದ್ರು ಜನ. ಕೆಲಸಕ್ಕ ಪುಟ್ಟಿ ಹೊರಕ, ಆರಿಕೋಲ್ ಹಾಕಕ್ಕ, ಗುದ್ಲಿ ತಗೊಳಕ, ಚಲಕಿನ ತುಂಬಾಕ ಹೋಗ್ತಿದ್ರು. ಅವಾಗ ತಿಪ್ಪೇರುದ್ರ ಸ್ವಾಮಿಗಳ ಕುತ್ಕೊಂಡು ಕೇಳ್ತಿದ್ರು. ನಮ್ಮ ಭಾಗದ ಸ್ವಾಮಿಗಳ ಹೆಸರು ಅದಕ್ಕೋಸ್ಕರ ಹೇಳಕತ್ತೀವಿ. ಕುತ್ಕೊಂಡು ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಿಮ್ಮ ಮುಂದೆ ನೀವು ಮಾಡಷ್ಟು ಮಣ್ಣನ್ನ ದುಂಡು ಮಾಡ್ಕೊಳ್ರಿ, ಆ ಮರಳನ್ನ ದುಂಡಿಗೆ ಮಾಡ್ಕೊಳ್ರಿ. ಮಾಡ್ಕೊಂಡು ಕುತ್ಕೊಂಡ್ರ ಆ ಗುರುಗಳ ಬೆತ್ತವನ್ನ ಹಿಂಗ ಹಾಡ್ಸೋರಂತ. ಇಷ್ಟೊಂದಕ್ಕೆ ಏನಂತ, ಯಾರು ಎಷ್ಟು ಕಷ್ಟಪಟ್ಟು ದುಡಿದಿರೋ ಅಷ್ಟು ಹಣ ನೀವು ಮಾಡ್ಕೊಂಡಿರ್ತಕ್ಕಂಥ ರಾಶಿಯೊಳಗೆ ಬರ್ಲಿ ಅಂತೇಳಿ ಅವ್ರ ಆಶೀರ್ವಾದ ಮಾಡಿದಾಗ, ಆಮೇಲೆ ಆ ಮಗಳನ್ನವರು ಬಿಡಿಸಿ ಬಿಡಿಸಿ ನೋಡ್ಕೊಂಡ್ರ ಒಬ್ರಿಗೆ 1 ಕೂಲಿ, ಒಬ್ರಿಗೆ ಅರ್ಧ ಕೂಲಿ, ಇನ್ನೊಬ್ಬರಿಗೆ 150 ಇದ್ರ ಅವ ಮೈಗಳತನ ಮಾಡಿದವ್ರಿಗೆ 20 ರೂಪಾಯಿ ಕೂಲಿ ಹಿಂಗ್ ಸಿಗ್ತಾ ಇದ್ದಾನೆ. ಅದ್ರಾಗ ಒಬ್ಬ ಐಗಡು ಸಾಪುರದ ಕೆ.ಎಂ. ಕೊಟ್ರಯ್ಯನವರು 1001 ರೂಪಾಯಿಯನ್ನ ಈ ವೇದಿಕೆಯಲ್ಲಿ ದಾನಮನ ತೊಟ್ಟಿಲ ಕಾರ್ಯಕ್ಕೆ ಸಲ್ಲಿಸಿರ್ತಾರೆ. ಹೀಗೆ ಜೋರಾಗಿ ಬಡಿತೀರಿ, ಅವ್ರಿಗಾರ ಖುಷಿ ಆಗಲಿಲ್ಲ, ನಿಮ್ಗಾರ ಖುಷಿ ಆಗಲಿ. ಈ ಚಪ್ಪಾಳಿ ತಟ್ಟಕ್ಕೆ ಒಂದು ಕಾರಣ ಐತಿ. ನಮ್ಮೂರಾಗಿಲ್ರಿ, ಹರಪಳ್ಳಿಗೆ ಹೋದ ಸ್ವಲ್ಪ ಗೊತ್ತಾಗತ್ತೆ, ದಾವಣಗೆರೆವರೆಗೆ ಗೊತ್ತಾಗತ್ತೆ. ದಿನಾ ಬೆಳಿಗ್ಗೆ ಎದ್ದು 30 ಬೇಡ 40 ವರ್ಷ ಆದರೂ 70 ವರ್ಷ ಒಳಗರ ದಿನಾ ಚಪ್ಪಲಿ ಕಟ್ತಾರ. ಅದಕ್ಕಾಗಿ ನನ್ ಕೆಲಸ ಐತಿ. ಏನ್ರಿ ಬುದ್ಧಿ? ವ್ಯಾಯಾಮ ಮಾಡಕ್ಕಂತ, ವ್ಯಾಯಾಮ ಮಾಡೋ ಸಲುವಾಗಿ ಕೈ ಎತ್ತೇಳಿ ಬಡಿತಾರ, ದಗ್ಗ ಬಡ್ಕೊಂತಾರ. ನಾವ್ ಸುಮ್ನೆ ಹಿಂಗ್ ಬಡಿಯಕ್ಕೆ ಏನಕ್ಕ ನೋಡ್ರಿ, BP ಶುಗರ್ ಕಡಿಮೆ ಆಕತ್ತಂತ. ಹಿಂಗ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಹೇಳಿರು. ಅದ್ರಾಗ ಒಬ್ಬ ಹೆಣ್ಣುಮಗಳಿದ್ಲು. ಹೆಣ್ಣುಮಗಳು ಏನ್ ಹೇಳಿದ್ರು, ಗರ್ಭಿಣಿ ಹೆಣ್ಮಗಳಿದ್ದ ಅಯ್ಯಮ್ಮ, ಒಟ್ಟಿಲಿದ್ಲು. 8 ತಿಂಗಳ ಮಗನು ಹೊತ್ತಿಕೊಂಡು ಆ ಕೆರೆಗೆ ಮಣ್ಣನ್ನು ಓರುವ ಸಲುವಾಗಿ ಬಂದಾಗ ಆಯಮ್ಮನಿಗೆ 2 ಕೂಲಿ ಇತ್ತಂತ. ಅವತ್ತಿನ ಕಾಲದಲ್ಲಿ 4 ದಮ್ಮಡಿ 4 ಬಿಲ್ಲಿ ಅಂತೀವಲ್ಲ, ಇವತ್ತಿನ 400 ರೂಪಾಯಿ ಸಮ ಅನ್ಕೋಬಹುದು. ಅಂತ ದುಡ್ಡು ಆಯಮ್ಮಗ 2 ಪಟ್ಟಿತ್ತಂತ. ಅವಾಗ ಆಯಮ್ಮ ಕೇಳ್ತಾಳ, ಬುದ್ಧಿ ಯಾಕೆ ನಮಗೆ 2 ಪಟ್ಟು ಕೊಟ್ರಿ? ನೋಡವ, ನಿನ್ನೊಂದು ಕೂಲಿ, ನಿನ್ ಹೊಟ್ಟೆಗಿರೋ ಮಗನೊಂದು ಕೂಲಿ, 2 ಕೂಲಿ ಬರ್ತದೆ ನಿನಗೆ, 2 ಆಳಿನ ಸಂಬಳ ನಿನಗೆ ಸಿಗ್ತಾ ಇದೆ. ಅದಕ್ಕೆ ಧನ್ಯ ಅಂತೇಳಿ ನಮಸ್ಕಾರ ಮಾಡಿದ್ಲು. ಸುಮಾರು ಕಡೆ ಲಕ್ಷ ಖರ್ಚು ಮಾಡಿದ್ದ ಪುರಾಣವನ್ನ ಕೇಳ್ತಾರ. ಆದ್ರ ಈ ದಾನಮ್ಮನ ಪುರಾಣ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿ ಶರಣಿಯಾಗಿ ಬೆಳೆದು ಇವತ್ತು ದೇಶಕ್ಕೆ ಹೆಸರಾಗೈತೆ. ನಮ್ಮೂರಿಂದ 480 ಕಿಲೋಮೀಟರ್ ಆಗತ್ತೆ. ನಾನು ಹೋಗಿ ಕಂಡು ಬಂದಿದ್ದೆ ದಾನಮ್ಮನ ಕ್ಷೇತ್ರವನ್ನ.
ಪುರಾಣ ಹಚ್ಚೋ ಸಲುವಾಗಿನ. ವಿಜಯಪುರದಿಂದ 80 ಕಿಲೋಮೀಟರ್, ಇಲ್ಲಿ ವಿಜಯಪುರ 370 ಕಿಲೋಮೀಟರ್ ಆಗತ್ತೆ, 350 ಆಗತ್ತೆ. ಅಲ್ಲಿಂದ 60-70 ಕಿಲೋಮೀಟರ್ ಹೋಗಿ ದಾನಮನ ಕ್ಷೇತ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಹೆಂಗಂದ್ರ ನಮ್ಮೂರು ದಂಡಿನ ದುರ್ಗನ ಗುಡಿ ಐತಲ್ಲ ಹಂಗೈತಿ, ಸ್ವಲ್ಪ ವಿಶಾಲವಾದ ಜಾಗ ಐತಿ. ಆದ್ರ ಆ ಕ್ಷೇತ್ರದ ಮಹಿಮೆ ಬಹಳ ಸುಂದರವಾಗೈತಿ. ಹಂಗ ನಾಯಕನಟಿಯ ತಿಪ್ಪಿರದ ಸ್ವಾಮಿಯ ಕೆರೆಯನ್ನು ಕಟ್ಟುವಾಗ ಪಡೆದಂತ ಹಣ ಹೆಂಗಿತ್ತೋ ಹಂಗ ನೀವು ಯಾವ್ದನ್ನ ಕಲ್ಪನೆ ಮಾಡ್ಕೊಂಡು ಏನೇನು ಅಂದುಕೊಂಡು ನೀವು ಪಡ್ಕೊಳ್ತೀರೋ ಅದು ನಿಮ್ಮದಾಗತ್ತೆ, ಅದು ನಿಮ್ಮದಾಗತ್ತೆ. ಹೇಳ್ತೀವಿ ನಾವು, ಅದನ್ನ ಕಂಡೇವಿ, ನಾವು ಇದನ್ನ ಕಂಡೇವಿ, ಅದು ಗೊತ್ತು ಇದು ಗೊತ್ತು. ಎಷ್ಟು ಗೊತ್ತೈತಿ ನಮಗೆ? ಅಪ್ಪಂದು ಗೊತ್ತು, ಅಜ್ಜಂದು ಗೊತ್ತು, ಮುತ್ತಜ್ಜಂದ ಏನೋ ಗೊತ್ತೈತೇನ್ರಿ ನಮಗೆ? ಹೇಳ್ರಿ ನೋಡೋಣ. ಇಲ್ಲಿಂದ 3 ತಲೆಮಾರಿದ ಬೆಳಗ್ಗೆ ನಾವು ಹನುಮಪ್ಪ ಗುಡಿಗೆ ಅಥವಾ ಊರ್ ಮುಂದೆ ಕಟ್ಟಿ ಕೂತ್ಕೊಂಡ್ರ ಡೆಲ್ಲಿ ತನಕ ಮಾತಾಡ್ತಾರೆ, ಡೆಲ್ಲಿವರೆಗೆ ಮಾತಾಡ್ತೇವೆ. ಆದ್ರ ನಮ್ಮೂರಾಗ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಕೆಲಸಕ್ಕ ಒಂದು ಸೈಕಲ್ ಟೂರಿ ಕರೆಕ್ಟ್ ಆಗಿ ಅವ ಹಾಕ್ಸಲ್ಲ ನಾವು, ಗಾಳಿ ತುಂಬಿಸಲ್ಲ ನಾವು. ಇಂಥ ಕೆಲಸ ಕಾರ್ಯ ಮಾಡುವಂತ ವ್ಯಕ್ತಿಗಳು ನಾನ್ ನಮ್ಮೂರಾಗ ನೋಡಿದ್ದೀನಿ. ಮೂಲಿ ಹೊಲವನ್ನ ಕೆತ್ತಿ ಸುಂದರವಾಗಿ ಇಟ್ಟಂತ ವ್ಯಕ್ತಿಗಳು ನೋಡಿದ್ದೀನಿ. ಹೊಲಕ್ಕೆ ಹೋಗ್ಲಾರ್ದಂಗ ಮನೆ ಮಕ್ಕೊಂಡವರು ನೋಡ್ತೀವಿ. ಇದು ಎಲ್ಲ ಊರಾಗ ಅದಾರ, ನಮ್ಮೂರಾಗ ಅಷ್ಟ ಅಂತಲ್ಲ, ಎಲ್ಲ ಊರಾಗ ಅದಾರ ಅವ್ರು. ಅದಕ್ಕ ಯಾರೊಬ್ಬ ತಂದೆ ಹೇಳಿದಂತೆ, ಮಗ ಮಲಗಿದ್ದ ಮನೆಯೊಳಗ, ದಿನ ಮಕ್ಕಳ ಕೆಲಸ, ಬೇರೆ ಏನೇ ಕೆಲಸ ಇಲ್ಲ. ಮಲಗಿದಾಗ ಹೇಳ್ದ, ತಮ್ಮ ಯಾಕೆ ಮಕ್ಕೋರ್ತೀಯ, ಸ್ವಲ್ಪ ಎದ್ದು ಕುಂದ್ರು. ನೋಡ್ರಿ, ಮಕ್ಕಳಿಗೆ ಬದುಕನ್ನು ಹೇಳುವ, ಸಂಸ್ಕಾರನ ಕಲಿಸುವ ಕೆಲಸ. ಅದಕ್ಕೆ ಹೇಳ್ತಾರೆ, ಮಕ್ಕಳು ಉಡಾಳರಾದರೆ, ಗಂಡು ಮಕ್ಕಳು ಉಡಾಳರಾದರೆ ತಂದೆಯ ತಪ್ಪಂತ, ಗಂಡು ಮಗು ಉಡಾಳನಾದರೆ ತಂದೆಯ ತಪ್ಪು, ಹೆಣ್ಣು ಮಗಳು ಕೆಟ್ಟವಳಾದರೆ ತಾಯಿಯ ತಪ್ಪು. ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಗಂಡ ಮತ್ತು ಹೆಂಡತಿಗೆ ಸಂಸ್ಕಾರವಿದ್ದರೆ ಮಕ್ಕಳು ಸುಸಂಸ್ಕೃತರಾಗಿ ಬೆಳೀತಾರಂತೆ. ಸುಸಂಸ್ಕೃತರು, ಸಂಸ್ಕಾರ ಸಿಕ್ಕರೆ ಸುಸಂಸ್ಕೃತವಾಗಿ ಬೆಳೀತಾರಂತೆ. ಅಂತ ಒಂದು ದಿನಮಾನಗಳಲ್ಲಿ ಇವತ್ತಿನ ಇಂಥ ಟಿವಿ ಮಾಧ್ಯಮಗಳಲ್ಲಿ, ಮೊಬೈಲ್ ಆವರಣಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ತೀರಂದ್ರ ನೀವೇ ಪುಣ್ಯಾತ್ಮರು ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಜೋಳ ತೂರ್ತೀವಲ್ಲ ನಾವು, ಲಕ್ಷ್ಮಣ ರಾಶಿ ಮಾಡ್ತೇವೆ, ಎಷ್ಟು ತೂರ್ತೇವಿ? ಇಡೀ ಜೋಳ ತೂರಿದಾಗ ಜೇಳ್ಲೇಕಾವ, ಅದಕ್ಕೊಂದು ಮ್ಯಾರೆ ಹಾಕಿರ್ತ ನೋಡು, ಕಣಗ ಏನ ನೊಗ ಇಟ್ಟಿರ್ತ, ನೊಗ ಈಗೆಲ್ಲ ನೊಗನೆಲ್ಲ ತಿಂಡಿಲ್ಲ. ಆ ನೊಗವನ್ನ ಇಟ್ಟು ನಾವು ಕಾಳನ್ನ ತೂರುವಾಗ ಕಾಳು ಏನ್ ಮಾಡ್ತದಂದ್ರೆ ಗಟ್ಟಿ ಕಾಳು ಉಳ್ಕತ್ತ, ಜಳ್ಳ ಗಾಳಿ ಹೋಗ್ತದೆ. ಅದಕ್ಕಿಂತ ಪರಿದದ್ದ ಇನ್ನೂ ದೂರ ಹೋಗ್ತತಿ, ಧೂಳಾಗಿ ಹೋಗ್ತತಿ, ಮಣ್ಣಾಕತಿ, ಕಸಾಕತಿ. ನೋಡ್ರಿ ಎಲ್ಲಾರು ಹಸನೊಳಗ ಹಸನ ಮಾಡಿದ್ರೆ ಅನ್ನ ಅಕ್ಕಿ ಅನ್ನವಾಗಿ, ಅನ್ನ ಪ್ರಸಾದವಾಗಿ ಬದಲಾಗ್ತದೆ. ಹೀಗೆ ನೀವು ಅಂದುಕೊಂಡಂತ ಸಂಸ್ಕಾರ ನಿಮ್ಮ ಮನೆತನಕ್ಕೆ ಅದು ಬರುತ್ತೆ. ಯಾವುದೇ ರೀತಿಯಲ್ಲಿ ಈಗ ಇವರು ಗೊಲ್ರಳ್ಳಿ ಗ್ರಾಮದ OM ಸಿದ್ದಯ್ಯನವರು ಅಂತೇಳಿ ನಮ್ಮ ಅತ್ತೆಯ ಮಗ, ನಮ್ಮ ಅಪ್ಪಾಜಿಯ ಅಕ್ಕನ ಮಗ, ಇವರು ಕೂಡ ದಾನಮನ ಪುರಾಣಕ್ಕೆ 1001 ರೂಪಾಯಿಯನ್ನ ತಮ್ಮ ಸೇವೆಗೆ ಕೊಟ್ಟರೆ ಜೋರಾದ ಚಪ್ಪಳಿನ ತಟ್ರಿ. ಎಲ್ಲಿ ಬಂದಿಲ್ಲ ಆಗ್ಲೇ ಯಾರ್ಯಾರು ಮಾಡಿದ ಎಷ್ಟ ಸೇವಾ ಅಂತ ಬಂದಿದಲ್ಲ, ಸ್ವಾಮಿ ಪ್ರಸಾದ ಮಾಡಕ. ಹಂಗ ನೀವು ಏನನ್ನ ಅಂದುಕೊಂಡು ತಗೊಂಡು ಪಡ್ಕೊಳ್ತೀರೋ ಅದು ನಿಮ್ಮದಾಗತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ, ನಿಮ್ಮ ಮನೆತನಕ್ಕೆ ಒಳ್ಳೇದಾಗತ್ತೆ. ಹಾಲು ದಾನ ಮಾಡ್ತಾರೆ, ಜೇನುತುಪ್ಪ ದಾನ ಮಾಡ್ತಾರೆ, ಅಕ್ಕಿ ಬೆಲ್ಲ ಬೇಳೆ ಇವೆಲ್ಲವುಗಳಿಗೆ ಸಹಿತ ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗ್ತತೆ. ಅದನ್ನ ಕೇಳ್ಬೋದು ನೀವು. ಅದರ ಪುಣ್ಯ ಬರ್ತದಂದ್ರೆ ಅಲ್ಲಿ ಎಲ್ಲ ಎತ್ಕೊಡ್ರಿ, 2 kg ಅಂದ್ರೆ ತೂಕ ಕೊಡಕ್ ಬರಂಗಿಲ್ಲ. ತೂಕವಾಗಿ ಮಾತನಾಡಿದಾಗ ಮಾತ್ರ ಬರುತ್ತೆ, ತೂಕವಾಗಿ ವಿಚಾರ ಮಾಡಿದಾಗ ಮಾತ್ರ ಬರುತ್ತೆ, ತೂಗಿ ಕೊಡಕ್ ಬರೋದಿಲ್ಲ ಅಂತ ಹೇಳ್ತೀವಿ. ಅದಕ್ಕ ಇಂಥ ನಮ್ಮ ಸಣ್ಣ ಗ್ರಾಮ ಇವತ್ತು ನಮ್ಮ ನಿಶ್ಚಯದೊಳಗ ಇವತ್ತು ನಾವು 100 ಜನ ಕುಂತೀವಿ ಅಂದ್ರ ಹರಪಳಿಂದ ಪಟ್ಟಣದಾಗ 10,000 ಜನ ಕುಂತಂತ ಹೆಮ್ಮೆ ನಮಗಿದೆ, ತಪ್ಪೇನಲ್ಲ. ಆದ್ರೂ ಸಹಿತ ಮನೆಯೊಳಗೆ ಕುಂತರು ಕೇಳ್ತತೆ, ಮಠದ ಮುಂದೆ ಕುಂತರು ಕೇಳ್ತತೆ,
ಇಲ್ಲಿಂದ ದೂರ ಕುಂತ್ ಕೇಳಿದ್ರೆ ಕೇಳ್ತತಿ, ಆದರ ಸಹಿತ ಕಣ್ಣೆದ್ರಿಗೆ ಬರ್ಬೇಕಂತ ಗುರುಗಳು. ನಾವ್ ಹೇಳ್ತೇವೆ ಇಲ್ಲಿ ಬುದ್ಧಿ ನಮ್ಮೂರಾಗ ಊರಾಗ ಕುಂತ್ ಕೇಳ್ತಾರಂತ. ಹಂಗಲ್ರಿ ಬುದ್ಧಿ ಒಂದ್ ಸ್ವಲ್ಪ ಬಂದ್ರ ಚಲೋ ಆತ, ನನಗೂ ಚಲೋ ಆಕತ್ ಮಾತಾಡಕ. ಇಲ್ರಿ ಬುದ್ಧಿ ನಮ್ಮೂರ ಜಾಸ್ತಿ ಕಟ್ಟಿ ಮೇಲೆ ಕುಂತ್ ಕೇಳೋ ಜನನ ಬಾಳ. ಯಾಕ ಮಗ ಮಕ್ಕಂಡದ್ದ ಅಡ್ಡಾಡಂದ, ತಂದೆ ಅಡ್ಡಾಡಂದ್ರ ಅವ ಅಲ್ಲೇ ಅಡ್ಡಾಡಕತ್ತಿದ, ತಮ್ಮ ಇಲ್ಲೇ ಕಡ್ಡಿಡ್ತೀನಿ ಸ್ವಲ್ಪ ಹೊಲಕ್ ತನಕ ಹೋಗ್ಬಾ ಅಂದ. ಮಗನಿಗೆ ಬದುಕು ಕಲಿಸಿದ, ಹೊಲಕ್ ಹೋದ. ಅಪ್ಪಾಜಿ ಹೊಲಕ್ ಬಂದೆ, ಹೊಲಕ್ ಅಷ್ಟೇ ಹೋದೇನಪ್ಪ? ಹೂನಪ್ಪ. ಹೋಗೋದಗ್ಯೋ ಒಂದ್ 4 ಮ್ಯಾರೇಳ್ ಗಿಡ ಕಿತ್ತಬಾರ. ನೋಡ್ರಿ ಎಷ್ಟು ಸಂಸ್ಕಾರ ಐತಿ. ಯಾರ ಮ್ಯಾರೇಳ್ ಗಿಡ ಕಿಳಕತ್ತೀರಿ ಹೇಳ್ರಿ ನೋಡೋಣ ಇವತ್ತಿನ ಕಾಲದಾಗ? ಅಜ್ಜರ ನೀವೇ ಬದುಕು ಮಾಡ್ರಿ ಅಂದ್ರೇನ? ಮಾಡೇವಿ, ಮಾಡಿದ್ ನೋಡೇವಿ, ಕೆಲಸವನ್ನ ಮಾಡ್ತೇವಿ. ಹಂಗ ಹೊಲಕ್ ಹೋದ್ರ ಸುಮ್ಮನೆ ಸುತ್ತರ ಬರಬಾರ್ದಂತೆ. ಆ ಹೊಲವಾಗಿರ್ತಕ್ಕಂತ 4 ಗಿಡ ಕೀಳ್ಬೇಕು. ದಿನಕ್ಕೆ 4 ಗಿಡ ಕಿತ್ತರ ತಿಂಗಳಿಗೆ 120 ಗಿಡ ಕೀಳ್ತೇವಿ. ತಿಂಗಳಿಗೆ 120 ಗಿಡ ಕಿತ್ತರ 1 ವರ್ಷಕ್ಕ 280 300 ಗಿಡ ಕಿತ್ತಾಕ್ತಾರೆ. ನೀವು ಮ್ಯಾರಿ ಒಳಗ ಮುಳ್ಳು ಕಲ್ಲು ಊಟಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕ ನಮಗೆ ನೆನಪಾಗತ್ತೀಗ ಬಸಾಪುರದ ನೀಲ್ಕಂಠ ಗೊತ್ತೇ ನಿಮಗೆ? ಈಗೇನು KM ಕೊಟ್ರ ದಾನ ಕೊಟ್ರ ಅವ್ರ ಅಪ್ಪಾಜಿ. ಬಸಾಪುರದಿಂದ ಬರಕರ ಸಗಣಿ ತಗೊಂಡ್ ಬರೋರು ಅವ್ರ ಹೊಲಕ್ಕೆ ಹಾಕಾರ. ಈ ಕಡೆಯಿಂದ ಹೋದ್ರ ಸಗಣಿ ತಗೊಂಡೋಗಿ ಅವ್ರ ಹೊಲಕ್ಕೆ ಹಾಕಾರ. ಅರ್ಧ ಹೊಲ ಸಗಣಿಯ ತುಂಬಿ 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 ಚಲೋ ಬೆಳೆಯೋದು, ಇನ್ನ ಅರ್ಧ ಹೊಲಕ್ಕೆ ಸಗಣಿ ಹಾಕಿಲ್ಲ ಅಂದ್ರ ಅದು ಬೆಳೆದಲ್ಲ. ಅವ್ರ ಮಗ ಇಲ್ಲೇ ಅದರ ಬೇಕಾದ್ರೆ ಕೇಳಿ. ಇದಕ್ ಸಾಧನೆ ಅಂತೆ, ಇದಕ್ಕೆ ರೈತನ ಕೆಲಸ ಅಂತೆ. ಈಗ ಸಗಣಿ ಮುಟ್ರಿ ವಾಸನೆ ಆಕತ್ತಂತ ಮಕ್ಳು ಕೇಳಕ್ SLC ಮುಟ್ರಿ ಸಾಕು, MA PhD ಮಾಡ್ದಂಗೆ ಹೇಳ್ದಂಗೆ ಹೇಳ್ತಾರ. ಯಪ್ಪ ಮುಟ್ಟಂಗಲ್ಲ ಸಗಣಿ, ಅಲ್ಲಿ ತಮ್ಮ ಹಾಲು ಉಣತಿ, ಹಾಲು ಉಣ್ಣಕ್ ಚಲೋ ಐತಿ ಹೇಳ, ಸಗಣಿ ಮುಟ್ಟಂಗಲ್ಲ. ಹಿಂಗೆಲ್ಲ ಐತಿ. ಸಗಣಿಯನ್ನ ಮುಟ್ಟುವುದರಿಂದ, ಗೋವಿನ ಸಂಪರ್ಕ ಮಾಡೋದ್ರಿಂದ BP ಶುಗರ್ ಹೋಗುತ್ತಂತ ಕಾಯಂ ಐತಿ. ಅಂದ್ರು ಬಂದವಲ್ರಿ ಯಾಕೆ ಕಾಯಿಲೆ ಅಂದ್ರ ನಾವು ದನಕರ ಮುಟ್ಟಂಗಲ್ಲ, ಕಾಯಿಲೆ ಬರಾಕತ್ತ ಅಷ್ಟ. ದನದ ಜೊತೆಗೆ ಅವಾಗ ದನದ ಕೊಟ್ಟಿಗೆ ಪಕ್ಕದಲ್ಲಿ ಪಡಸಾಲಿ ಮೇಲೆ ಮಕ್ಕೊಂಡ್ರ ಅದ್ರ ಉಸಿರು ನಾವು ತಗೊಂಡ್ರ, ನಮ್ಮ ಉಸಿರು ಅದು ತಗೊಂಡ್ರ ನಮ್ಗೆ ಯಾವ ಕಾಯಿಲೆ ಬರ್ಬೇಕಾಗಿತ್ತು? ಎಂದು ಕೆಮ್ಮು ದಮ್ಮು ಬರ್ಬೇಕಾಗಿ ಕರೋನಾ ಬರ್ಬೇಕಾಗಿತ್ತು. ಕರೋನಾ ಬಂದ್ರದ ನಮ್ಮ ಮೈಗಳ ತರದಿಂದ. ನಾವು ಚಿಕ್ಕವರಿದ್ದಾಗ ಹುಣಸಿ ಮಟ್ಟಿ ಕೊಟ್ಕೊಂಡು ತಿಂದಿದ್ದ ಹುಣಸಿ ಮರದಾಗ, ತೊಟ್ಟು ಮರದಾಗ. ಅವಾಗ 3 ತಿಂಗಳ ಕೆಮ್ತಿದ್ವಿ, ಬೈಯರ್ ಮನೆಗೆಲ್ಲ. ನಮ್ ಬಸಣ್ಣ ಮಾಮ ಹೊಡೆದು ಬಡಿಯಾರ ಬಡ್ದು ಬಡಿಯಾರ, ಹುಣಸಿ ಮಟ್ಟಿ ಕುಡಿಯೋ ತಿಂದ್ರೆ ನಿಮ್ಗೆ ಕೆಮ್ಮಾಗೈತೆ ಅಂತ. ಇವತ್ತು ಹಂಗಲ್ಲ, 3 ವರ್ಷ ಕೆಳಗಂದ್ರೆ ಕೆಮ್ಮಿದ್ರ ಹೋಗೋ ನಿನ್ನ ಮುಂಜಾನೆ 3 ದಿವಸ ಮುಂದ್ಕೋಬೇಡವ್ರ. ಉಸಿರು ಹಿಡ್ಕೊಂಡು ದಿಮ್ ಹಿಡ್ಕೊಂಡು ಬಟ್ಟೆ ಕಟ್ಕೊಂಡು ಪುಕ್ಕಿ ಕಟ್ಕೊಂಡು ನಾವ್ ಎತ್ತಿ ಕಟ್ಟಾಕತ್ತೀವಿ, ನಮಗೆ ಕಟ್ಟವೆ. ನಾವ್ ಎತ್ತಿ ಕಟ್ಟಿದ್ವಲ್ಲ, ಮೇವು ತಿನ್ನಬಾರ್ದು, ಜೋಳ ದಂಡು ಕಡಿಬಾರ್ದು. ಅದಕ್ಕೆ ದೇವ್ರ ಏನ್ ಮಾಡಿದ, ನಮಗೊಂದ್ ದಿವಸ ಪುಕ್ಕಿ ಕಟ್ಟಿದಲ್ರು, ಕಟ್ಟೆ ಬಿಟ್ರ ಅಂದ್ಕೊಂಡಿದ್ವಿ. ನಾವು ಒಂದು ಕಾಲದಲ್ಲ ಯಾವಾಗ ಕುಂದ್ರಬೇಕು, ನಾವು ಮಡ್ದಾಗ ಯಾವಾಗ ಕುಂದ್ರಬೇಕು ಅಂದ್ಕೊಂಡಿದ್ವಿ. ಅಂದ್ಕೊಂಡು 3 ತಿಂಗಳಾಗ್ಲಿಲ್ಲ, 6 ತಿಂಗಳು ಮಡ್ದಾಗ ಸುಮ್ಮನೆ ಕುಂದ್ಕೊಂಡ್ ನಾನು. ಅವತ್ತು ಅನಿಸ್ತವರಿಗೆ ಜೀವನದ ಅನುಭವ ಅಂತಕ್ಕಂಥದ್ದು ಕತಿ ಹಿಂಗೆಲ್ಲ ಸಿಕ್ಕತ್ತೆ ಅಂತಂದೇಳಿ. ಅದಕ್ಕೆ ಬಂದಾಗ ತೋರಿಕೊಳ್ಳಿ, ಬಂದಾಗ ಕೇಳಿಕೊಳ್ಳಿ. ಕೇಳುವುದರಿಂದ ಪಾವನ, ಸೇವೆ ಮಾಡುವುದರಿಂದ ಪಾವನ. ಓಡಾಡಿಯಲ್ಲಿ ಸೇವೆ ಮಾಡ್ತಿರಲ್ಲ, ಈ ಮಠಕ್ಕ ಈ ದೇವಸ್ಥಾನಕ್ಕ ಅದಕ್ಕೊಂದು ಮಾಡೋದ್ರಿಂದ ಒಂದು ಪಾವನ. ಕಾಲಗಟ್ಟಾಕವ ಧರ್ಮದ ಕೆಲಸ ಮಾಡ್ರಿ, ಕಾಲಗಟ್ಟಾಕವ. ಧರ್ಮದ ಮಾತನ್ನ ಕೇಳಿದ್ರೆ ಕಿವಿ ಸಾಯ ತನಕ ಹೋಗೋದಲ್ಲವ. ಧರ್ಮದ ಗುರುವನ್ನ ದರ್ಶನ ಮಾಡೋದ್ರಿಂದ ಕಣ್ಣು ಹೋಗಲ್ಲ ಗಡ. ಮನಸ್ಸು ಒಳ್ಳೇದಕ್ಕ. ಇಲ್ಲಿ ನೋಡಿ ಬಂದ್ ಕುಂತೀರಿ, ಎಲ್ಲಾ ಬಾಳಿನ ಜೀವನದ ವಿಷಯವನ್ನು ಬಿಟ್ಟು ಪ್ರಶಾಂತವಾಗಿ ದಾನಮದಿ ಪ್ರಾಣನ ಕೇಳಕ್ ಕುಂತೀವಲ್ಲ, ನಮ್ಮ ಮನಸ್ಸೆಲ್ಲ ಇಲ್ಲೇ ಐತಿ. ಅಂದ್ರೆ ಪ್ರಶಾಂತವಾಗಿ ಐತಿ ಮನಸ್ಸು, ಒಂದೇ ಚಿತ್ತದಿಂದ ಕಾಲ ಕಳಿತೈತಿ. ಅದಕ್ಕೆ ದೇಹದ ಆರೋಗ್ಯ ಹೆಚ್ಚಾಕತಿ. ಅದಕ್ಕಾಗಿ ನಾವು ಪುರಾಣ ಪ್ರವಚನ ಕೇಳಬೇಕು. ಎಲ್ಲಿಯೋ ಸ್ವಾಮಿಗಳು, ಎಲ್ಲಿಯೋ ಕತಿ. ಇಲ್ಲಿಂದ ವಿಜಯಪುರ, ಕೋಲಾರ ಜಿಲ್ಲೆ ಬೇಲೂರು ಗ್ರಾಮ 2 ಮಠಕ್ಕದಾರ ಅವ್ರ ಮಠ. ಅವ್ರ ಮಠದ ಲೆಕ್ಕ ಕೋಟಿಗೆ. ಇದ್ಯಾದ ಬೇಕಾಗಿಲ್ಲ ಅವ್ರಿಗೆ ಪುರಾಣ ಪ್ರವಚನ ಮಾಡೋಂಥದ್ದು. ಅಷ್ಟು ಶ್ರೀಮಂತರದ ರಜಾರ. ಆದ್ರ ಅಕ್ಕೊಳಕ್ 2 ಜೊತೆ ಬಟ್ಟೆ, ನನವನು 10 ಜೊತೆ ಬಟ್ಟೆ. ಅವ್ರು ಹೇಳಿದ್ರು, ಬುದ್ಧಿ ನಾವು 2 ಜೊತೆ ಬಟ್ಟೆ ಅದ್ರ ಬುದ್ಧಿ, 1 ಜೊತೆ ಇವತ್ತಕ್ಕೆ ನಿನ್ ಜೊತೆ ನಾಳೆಕ್ಕೆ ಅಂತ ಹೇಳಿದ್ರು. ಅಷ್ಟು ಸರಳ ಜೀವನ ಮಾಡ್ತೀವಿ. 1000 ಕೋಟಿ ಸರ್ದಾರ್ ಆದ್ರೂ ಸಹಿತ ತಟ್ಟಿ ಒಳಗ ಅನ್ನನ ಬೇಕು. 1000 ಕೋಟಿ ಬಂಗಾರ ತಟ್ಟಿ, ಬಂಗಾರದ ಚಮಚ ಆದ್ರ 10 ರೂಪಾಯಿ ಅಕ್ಕಿ ಅನ್ನ ಬೇಕಿಲ್ಲ. 10 ರೂಪಾಯಿ ಅಕ್ಕಿ ಅನ್ನೋದ್ರೆ ಮಾತ್ರ ಪ್ರಸಾದವಾಗಿ ಊಟ ಮಾಡ್ತೀವಿ ವಿನಃ, ಆದ್ರೆ ಬಂಗಾರ ತಟ್ಟಿ ಬಂಗಾರ ಚಮಚ ಯಾವತ್ತು ಊಟ ಮಾಡ್ಸಕ್ ಸಾಧ್ಯನೇ ಇಲ್ಲ. ಅದಕ್ಕ ಬಂದಂತ ಸಂದರ್ಭದೊಳಗ ತಾವೆಲ್ಲರೂ ಗ್ರಾಮಸ್ಥರ ದಯವಿಟ್ಟು ನಿಮ್ಮನ್ನ ಕಳಕಳಿಂದ ಕೇಳ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿಯ
ವ್ಯತ್ಯಾಸವಿಲ್ಲ, ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಗುರುವಿನ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಕೂಡ ಗ್ರಾಮದ ಹೆಸರನ್ನ ಕೀರ್ತಿಯನ್ನ ಬೆಳಗುವಂತ ರೀತಿಯಲ್ಲಿ ತಾವೆಲ್ಲ ಇದೀರಿ. ಬಂದು ಈ ಒಂದು ವೇದಿಕೆ ಅಲಂಕರಿಸಬೇಕಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ಮುಗುದಂಬೆ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ಗುರುವಿನ ಪಾದಕ್ಕೆ ನಮ್ಮ ನುಡಿಯನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಮಂಗಳವೋ ಗುರುದೇವ ನಿಮಗೆ ಲಿಂಗ ಜಂಗಮವಾಗಿ ಜಂಗಮ ಯೋಗಿ, ಲಿಂಗ ಜಂಗಮವಾಗಿ ಜಂಗಮ ಯೋಗಿ, ಸಂಗರಹಿತ ಶಿವ ಬ್ರಹ್ಮಾನದವಗೆ ನದಿಯಾಗಿ ಬೋಧ ಬೋಧಕನಾಗಿ ಆದಿಯ ನದಿಯಾಗಿ ಸಾಧು ಸದ್ಗುರು ಶಿವ ಯೋಗಿಯಾದವಗೆ, ಸಾಧು ಸದ್ಗುರು ಶಿವ ಯೋಗಿಯಾದವಗೆ ಮಂಗಲವು ಗುರುದೇವ ನಿಮಗೆ. ಮಾಮ ಕರ್ಪೂರ ಕರ್ಪೂರ ಅರಿವು ಮರಿವುನಾಗಿ ಹಿರಿದು ಕಿರಿದು ನೀಗಿ, ಅರಿವು ಮರಿವುನಾಗಿ ಹಿರಿದು ಕಿರಿದು ನೀಗಿ, ಮೆರೆವರಂಬಾಪುರಿ ರೇಣುಕ ದೇವಗೆ, ಮೆರೆವರಂಬಾಪುರಿ ರೇಣುಕ ದೇವಗೆ ಮಂಗಲವು ಗುರುದೇವ ನಿಮಗೆ, ಮಂಗಲವು ಗುರುದೇವ ನಿಮಗೆ, ಮಂಗಲವು ಗುರುದೇವ ನಿಮಗೆ. ಹರ ಓಂ ಶಿವನಾಮ ರೂಪಾಭ್ಯಂ ಯಾ ದೇವಿ